ಸೊ ಸೈಬರ್ ಕ್ರೈಮಲ್ಲಿ ಎರಡು ಥರ, ಒಂದು ಸೋಷಿಯಲ್ ಮೀಡಿಯಾ ಸಂಬಂಧಪಟ್ಟ ಆಗೋ ರೀತಿ ಕ್ರೈಮ್ಸ್ಗಳಿರ್ತವೆ, ಇನ್ನೊಂದು ಫೈನಾನ್ಷಿಯಲ್ ಸೈಬರ್ ಕ್ರೈಮ್ಸ್ಗಳು. ಸೊ ಸೋಷಿಯಲ್ ಮೀಡಿಯಾ ಯಾಕೆ ಇಂಪಾರ್ಟೆಂಟು ಅಂದರೆ, ಸೊ ಏನು ಫೈನಾನ್ಷಿಯಲ್ ಫ್ರಾಡ್ಸ್ಗಳು ಏನು ಮಾಡ್ತಾರೆ, ಸೊ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಥವಾ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡಬೇಕು ಅಂತಂದರೆ, ಸೊ ಅವ್ರಿಗೆ ಸಿಗೋ ಅಂಥ ವೇ ಸೋಷಿಯಲ್ ಮೀಡಿಯಾ. ನಿಮ್ಮನ್ನು ಫಸ್ಟ್ ಅಪ್ರೋಚ್ ಮಾಡಬೇಕಾದ್ದು ಥ್ರೂ ಸೋಷಿಯಲ್ ಮೀಡಿಯಾನೇ ಅವರು. ಸೊ ಸೋಷಿಯಲ್ ಮೀಡಿಯಾ, ಸೊ ಏನೆಲ್ಲ ಮಾಹಿತಿ ಸಿಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಸೊ ಯಾವ್ಯಾವ ರೀತಿ ಕ್ರೈಮ್ಸ್ ಆಗುತ್ತೆ. ಸೊ ಪ್ರತಿಯೊಬ್ಬರ ಹತ್ರನೂ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಎಲ್ಲರ ಹತ್ರನೂ ಇದೆ. ಸ್ಮಾರ್ಟ್ಫೋನ್ ಇದೆ ಅಂದಮೇಲೆ ಅಟ್ಲೀಸ್ಟ್ ವಾಟ್ಸಪ್ ಅಂತೂ ಪ್ರತಿಯೊಬ್ಬರು ಯೂಸ್ ಮಾಡ್ತೀರಾ, ಹೌದಲ್ವಾ? ವಾಟ್ಸಪ್ ಇರುತ್ತೆ, ಫೇಸ್ಬುಕ್ ಇರುತ್ತೆ, ಇನ್ಸ್ಟಾ ಇರುತ್ತೆ. ಸೊ ಅದು ಬಿಟ್ಟರೆ ನೀವೇನು ಸ್ನ್ಯಾಪ್ಚಾಟ್, ಎಕ್ಸ್ ಇದೆಲ್ಲ ಯೂಸ್ ಮಾಡ್ತೀರಾ. ಸೊ ಮೇಯ್ನಾಗಿ ಇಂಡಿಯಾದಲ್ಲಿ ಅತಿ ಹೆಚ್ಚು ಬಳಸೋ ಅಂಥದ್ದು ಯಾವುದು? ಸೋಷಿಯಲ್ ಮೀಡಿಯಾ ಅಕೌಂಟ್. ಸೋಷಿಯಲ್ ಮೀಡಿಯಾ ಇನ್ಸ್ಟಾ, ವಾಟ್ಸಪ್, ಫೇಸ್ಬುಕ್. ಸೊ ಯಾಕೆ ಇಂಪಾರ್ಟೆಂಟ್ ಅಂದರೆ, ಅಲ್ಲಿ ಯಾವುದೇ ರೀತಿ ಮಾಹಿತಿ ನೀವು ಹಾಕಿದ್ರೂ ಕೂಡ ಅತಿ ಕಡಿಮೆ ಸಮಯದಲ್ಲಿ ಭಾಳಷ್ಟು ಜನಕ್ಕೆ ತಲುಪೋ ಅಂಥದ್ದು. ಸೊ ಸೋಷಿಯಲ್ ಮೀಡಿಯಾ ಅಕೌಂಟು ಯಾವ ರೀತಿ ನಿಮ್ಮನ್ನು ಮೋಸ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಎಷ್ಟು ಜನದ ಹತ್ರ, ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಅಥವಾ ಇನ್ಸ್ಟಾದಲ್ಲಿ ಒಂದಕ್ಕಿಂತ ಹೆಚ್ಚು ಅಕೌಂಟ್ ಇದೆ? ಜಸ್ಟ್ ನಿಮ್ಮ ಕೈ ಎತ್ತಿ, ಎಷ್ಟು ಜನದ ಹತ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಒಂದಕ್ಕಿಂತ ಹೆಚ್ಚಿದೆ? ಇನ್ಸ್ಟಾದಲ್ಲಿ ಇನ್ಸ್ಟಾ ಯೂಸೇ ಮಾಡಿಲ್ಲ. ಯು ನೆವರ್ ಯೂಸ್ಡ್ ಇನ್ಸ್ಟಾ, ಯು ನೆವರ್ ಡೌನ್ಲೋಡೆಡ್ ಇನ್ಸ್ಟಾ. ಸೊ ಓಕೆ, ಹೌ ಮೆನಿ ಆಫ್ ಯು ಹ್ಯಾವ್ ಮೋರ್ ದೆನ್ 2 ಅಕೌಂಟ್ಸ್ ಇನ್ ಇನ್ಸ್ಟಾ? ಫೇಸ್ಬುಕ್ ಎಲ್ಲ ಕಡಿಮೆ ಮಾಡಿದ್ದಾರೆ ಸರ್ ಈಗ. ಎಲ್ಲ ಇನ್ಸ್ಟಾದಲ್ಲಿ ಇರುತ್ತೆ. ವಾಟ್ಸಪ್ ಅಂತೂ ಪ್ರತಿಯೊಬ್ರು ಯೂಸ್ ಮಾಡೇ ಮಾಡ್ತೀರಾ. ಸೊ ಯೂಶುವಲಿ ಏನು ಮಾಡ್ತೀರಾ, ಅದು ಯೂಸ್ ಇರಲಿ ಅಥವಾ ಯಾರೇ ಇರಲಿ, ಒಂದು ಅಕೌಂಟು ನಿಮ್ಮ ಪರ್ಸನಲ್ ಅಕೌಂಟ್ ಯೂಸ್ ಮಾಡೇ ಮಾಡ್ತೀರಾ, ಯಾರು ಹೇಳ್ಕೊಳ್ಳಲ್ಲ. ಇನ್ನೊಂದು ಅಕೌಂಟ್ನ ಇನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರ, ಬೇರೆಯವ್ರ ಹೆಸರು ಕ್ರಿಯೇಟ್ ಮಾಡಿರ್ತೀರಾ, ಅಥವಾ ನಿಮ್ಗೆ ಯಾರೋ ಒಬ್ರು ಹಾಕಿದವ್ರು ಇರ್ತಾರೆ, ಅಥವಾ ನಿಮ್ಮಲ್ಲೇ ಯಾರೋ ಫ್ರೆಂಡ್ಸ್ಗೂ ಏನೋ ಜಗಳ ಆಗಿರುತ್ತೆ. ಸೊ ಅವ್ರಿಗೇನೋ ಬೈಬೇಕು, ಅವ್ರಿಗೇನೋ ನೀವು ಹೇಳ್ಬೇಕು, ನೇರವಾಗಿ ಹೇಳೋಕ್ಕಾಗಲ್ಲ. ಹಾಗೆ ಯಾವುದೋ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ, ಅವ್ರ ಹೆಸರನ್ನೇ, ಅವ್ರ ಫೋಟೋ ಯೂಸ್ ಮಾಡ್ತೀರಾ, ಅವ್ರದ್ದು ಹೆಸರು ಯೂಸ್ ಮಾಡಿಕೊಂಡು ಅದೇ ರೀತಿ ಬೇರೆಯವ್ರಿಗೆ ಮೆಸೇಜ್ ಮಾಡ್ದಂಗೆ ಮಾಡ್ತೀರಲ್ವಾ? ನೋಡಿ ಎಲ್ಲ ತಲೆ ಆಡಿಸ್ತಿದ್ದೀರಾ. ಸೊ ನೀವು ಏನು ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ ನಿಮ್ಮ ಹೆಸರು ಬಿಟ್ಟು ಬೇರೆಯವ್ರ ಹೆಸರಲ್ಲಿ, ಸರಿನಾ ಅದು? ಸರಿನಾ? ಸೊ ಕಾನೂನು ಪ್ರಕಾರ ನೀವೇನು ಇನ್ನೊಬ್ರ ಹೆಸರಲ್ಲಿ ಅವ್ರ ಫೋಟೋ, ಅವ್ರ ಹೆಸರು ಯೂಸ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಂತ ಸೈಬರ್ ಕ್ರೈಮ್ ಸಂಬಂಧಪಟ್ಟಂಗೆ ಇರೋಂಥ ಒಂದು ಕಾನೂನು. ಸೊ ಅದ್ರ ಪ್ರಕಾರ ಅಫೆನ್ಸ್ ಅದು. ಸೊ ಯಾವುದೇ ಕಾರಣಕ್ಕೂ ನೀವೇನಾದ್ರೂ ಫೇಕ್ ಅಕೌಂಟ್ಸು, ಯಾರ್ದೋ ಒಂದು ಫೋಟೋ ಹೆಸರು ಹಾಕೊಂಡು ಬೇಡದ ವಿಚಾರಗಳನ್ನ ಸರ್ಚ್ ಮಾಡೋಕ್ಕೆ, ಅಥವಾ ನಿಮ್ಮ ಫ್ರೆಂಡ್ಸ್ಗೆ ತಮಾಷೆ ಮಾಡೋಕ್ಕೆ, ಪ್ರ್ಯಾಂಕ್ ಮಾಡೋಕ್ಕೆ, ಅವ್ರನ್ನ ಎದುರಿಸೋಕ್ಕೆ, ಅಥವಾ ಜಗಳಗಳಾದಾಗ ಸೊ ಅವ್ರಿಗೆ ಏನು ವಿಚಾರ ಹೇಳ್ಬೇಕಾಗಿರುತ್ತೆ ಅವ್ರಿಗೆ ಅವಮಾನ ಮಾಡೋ ರೀತಿ ಮೆಸೇಜಸ್ಗಳು, ಅವ್ರ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಅವರು ಬೇರೆಯವ್ರ ಜೊತೆ ಚಾಟ್ ಮಾಡೋ ರೀತಿ ಮಾಡೋ ಅಂಥದ್ದು. ಸೊ ಇದು ಕಾಲೇಜ್ ಹುಡುಗರುಗಳು ತುಂಬ ಮಾಡ್ತಾರೆ. ಸೊ ನಿಮ್ಮಲ್ಲಿ ಜಗಳಗಳಾದಾಗ ಅವ್ರಿಗೆ ಏನಾದ್ರು ಹೇಳ್ಬೇಕು ಅಂತ ಅನ್ಸುತ್ತೆ, ಅದನ್ನು ನೇರವಾಗಿ ಹೇಳೋ ಧೈರ್ಯ ಇರಲ್ಲ. ಸೊ ಅವಾಗ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತೀರ. ಸೊ ಆ ರೀತಿ ಮಾಡೋ ಅಂಥದ್ದು ತಪ್ಪು. ಇನ್ನು ಫ್ರಾಡ್ಸ್ಟರ್ಸ್ ಯಾವ ರೀತಿ ಮೋಸ ಮಾಡ್ತಾರೆ ನಿಮಗೆ ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡಿ? ಹೇಗೆ ಮೋಸ ಮಾಡ್ತಾರೆ ಫ್ರಾಡ್ಸ್ಟರ್ಸ್ ನಿಮ್ಮನ್ನು? ಜೊತೆಗೆ ನಿಮ್ಮ ಹಾಗೆ ಒಂದು ಫೇಕ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡ್ತಾರೆ. ಇನ್ಸ್ಟಾದಲ್ಲಿ ನಿಮ್ಮ ಏನು DP ಮತ್ತು ವಾಲ್ ಪಿಕ್ಕಲ್ಲಿ ಏನೇನು ಪಿಕ್ಚರ್ಸ್ ಹಾಕಿರ್ತೀರ ಆ ಪಿಕ್ಚರ್ಸ್ ತಗೊಂಡು ಒಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೇನೆ ರಿಕ್ವೆಸ್ಟ್ ಕಳಿಸ್ತಾರೆ. ಹೌದಾ? ನಿಮ್ಮ ಫ್ರೆಂಡ್ಸ್ಗೆ ರಿಕ್ವೆಸ್ಟ್ ಕಳಿಸಿ ದುಡ್ಡು ಕೇಳ್ತಾರೆ. ಅವರೇನು ಲಕ್ಷಾಂತರ ರೂಪಾಯಿ ದುಡ್ಡು ಕೇಳೋದ ನಿಮ್ಮನ್ನು, 5,000 ರೂಪಾಯಿ, 2,000 ರೂಪಾಯಿ, ಅರ್ಜೆಂಟ್ ಇದೆ, ಎಮರ್ಜೆನ್ಸಿ ಇದೆ, ಆಕ್ಸಿಡೆಂಟ್ ಆಗಿದೆ, ಒಂದು 5,000 ರೂಪಾಯಿ ಕಳಿಸಿ ಅಂತ. ಹೌದಾ? ನೀವೇನು ಮಾಡ್ತೀರ ಅವಾಗ? ಫ್ರೆಂಡ್ ತುಂಬ ಎಮರ್ಜೆನ್ಸಿಲಿ ಇದ್ದಾನೆ, ಒಂದು 2,000 ರೂಪಾಯಿ ನಾಳೆ ಕೊಟ್ಬಿಡ್ತಾನೆ, ಸಂಜೆ ಕೊಡ್ತಾನೆ ಅಂತೇಳಿ 2,000 ರೂಪಾಯಿನ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಹೌದಾ ಇಲ್ವೋ? ಮಾಡ್ತೀರಾ? ನೀವೇನೇನು ಪ್ರಿಕಾಷನ್ಸ್ ತಗೋಬೇಕು? ನಿಮ್ಮ ಮಾಹಿತಿ ಫ್ರಾಡ್ಸ್ಟರ್ಸ್ಗೆ ಸಿಗದ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಪ್ರಿಕಾಷನ್ಸ್ನ ತಗೋಬೇಕು? ನೀವು ಏನೇನು ಮಾಡ್ತೀರಾ? ನೀವು ಯೂಶುವಲಿ ಏನು ಮಾಡ್ತಾರೆ, ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮ್ಮ ವಾಲ್ ಪಿಕ್ಕು, ಡಿಸ್ಪ್ಲೇ ಪಿಕ್ಕು, ಹೆಸರು ಸಿಗುತ್ತೆ, ಡೌನ್ಲೋಡ್ ಮಾಡ್ಕೋತಾರೆ. ಪ್ಲಸ್ ನಿಮ್ಮ ಆಲ್ಬಮ್ಸಲ್ಲಿ ನೀವೇನು ಅಪ್ಲೋಡ್ ಮಾಡಿರ್ತಾರೆ ಫೋಟೋಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅವನು ಯಾವುದು ಫೇಕ್ ಅಕೌಂಟ್ ಇರುತ್ತೆ ಅಲ್ಲಿಗೆ ಬೇರೆಯವ್ರು ನಂಬೇಕಲ್ಲ ನಿಮ್ಮದೇ ಅಕೌಂಟ್ ಅಂತೇಳಿ, ಸೊ ಆ ಫೋಟೋಸ್ಗಳನ್ನ ಕೂಡ ಅಲ್ಲೇ ಅಪ್ಲೋಡ್ ಮಾಡ್ತಾನೆ ನಾವು. ಹೌದಾ? ಸೊ ನೀವೇನು ಮಾಡಬೇಕು, ಏನೇನು ಪ್ರಿಕಾಷನ್ಸ್ ತಗೋಬೇಕು ನೀವು?
ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ನೋಡಿ, ನೀವೆಲ್ಲ ಇನ್ನೂ ಯಂಗ್ಸ್ಟರ್ಸ್ ಇದೀರಿ. ನಿಮ್ಗೆ ಏನಾದ್ರು ತೊಂದರೆ ಆಯ್ತು ಅಂತಂದ್ರೆ ನೀವು ಫಸ್ಟ್ ನಮ್ಮ ಹತ್ರ ಬರ್ತೀರಿ, ಹೌದಲ್ವಾ? ಈಗ ನೀವು ಒಂದು ಮನೆ ಕಟ್ಟಿದಿರಿ, ಇಲ್ಲಿ ಬಂದಿದ್ದೀರಿ, ಒಂದು ಹಾಸ್ಟೆಲ್ ಅಲ್ಲಿ ಇರ್ತೀರಿ ಅಥವಾ PG ನಲ್ಲಿ ಇರ್ತೀರಿ, ಹೌದಾ? ನೀವು PG ಗೆ ಅಥವಾ ಹಾಸ್ಟೆಲ್ಗೆ ಬಂದ ಮೇಲೆ ನೀವು ಫಸ್ಟ್ ಏನ್ ಮಾಡ್ತೀರಿ? PG ನೋಡ್ತೀರಿ, ಇಷ್ಟ ಆಗಿದೆ, ಆ PG ನಲ್ಲಿ ಉಳ್ಕೊಳ್ಳೋದಕ್ಕೆ ಅಡ್ವಾನ್ಸ್ ಎಲ್ಲ ಕೊಡ್ತೀರಿ, ಅಗ್ರಿಮೆಂಟ್ ಮಾಡ್ಕೊಡ್ತೀರಿ. ನೀವು ಆ PG ರೂಮಿಂದ ನಿಮ್ಮ ಕಾಲೇಜ್ಗೆ ಬರ್ಬೇಕು, ಏನ್ ಮಾಡ್ತೀರಿ? ಫಸ್ಟ್ ನಿಮ್ಗೆ ಯಾವುದೇ ವಸ್ತುಗಳು ಬೇರೆಯವ್ರಿಗೆ ಸಿಗ್ಬಾರ್ದು, ಪ್ರಿಕಾಷನ್ಸ್ ತಗೋತೀರಾ ಇಲ್ಲ? ಬರ್ಬೇಕಾದ್ರೆ ಕೀ ಹಾಕ್ತೀರಾ, ಹಾಕೋದಿಲ್ವಾ? ನಿಮ್ಮ ಅಕೌಂಟ್ಗೆ ನೀವು ಕೀ ಹಾಕೋದಿಲ್ಲ. ಯಾಕೆ? ನಿಮ್ದು ಫೇಸ್ಬುಕ್ ಅಕೌಂಟ್ಗೆ, ವಾಟ್ಸಪ್ ಅಕೌಂಟ್ ಅಲ್ಲಿ, ಇನ್ಸ್ಟಾ ಅಕೌಂಟ್ ಅಲ್ಲಿ ಕೆಲವೊಂದು ಕಂಟೆಂಟ್ಸ್ ಗಳು ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಅದಕ್ಕೆ ಇದಾವೆ. ಅದರಲ್ಲಿ ನೀವು ಅದನ್ನು ತಿಳ್ಕೊಬೇಕು. ನೀವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ನೀವು ನೆಕ್ಸ್ಟ್ ಸ್ಟೆಪ್ ಕೊಟ್ಟಾಗ ನೀವು ವಿಕ್ಟಿಮ್. ಅರ್ಥ ಆಯ್ತಾ? ಅದನ್ನ ಅವ್ರು ಹೇಳ್ತಾ ಇದ್ದಾರೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಹೇಳಿ. ಸರಿ, ಹೇಳ್ದಂಗೆ ನಿಮ್ಮ ಸೋಷಿಯಲ್ ಮೀಡಿಯಾನ ಫಸ್ಟ್ ನೀವು ಸೆಕ್ಯೂರ್ ಮಾಡ್ಕೋಬೇಕು. ಸೊ ಯಾವ ರೀತಿ ಸೆಕ್ಯೂರ್ ಮಾಡ್ಕೋತೀರಾ? ಪ್ರೈವಸಿ ಸೆಟ್ಟಿಂಗ್ಸ್ ನೋಡಿದ್ದೀರಾ ಪ್ರತಿಯೊಬ್ಬರೂ? ಸೊ ಏನೇನು ಇರುತ್ತೆ ಪ್ರೈವಸಿ ಸೆಟ್ಟಿಂಗ್ಸ್ ಅಲ್ಲಿ? ನಿಮ್ಮ ಫೇಸ್ಬುಕ್ನ ಪ್ರೈವಸಿ ಲಾಕ್ ಮಾಡ್ಕೋಬಹುದು, ಪ್ರೊಫೈಲ್ ಲಾಕ್ ಮಾಡ್ಕೋಬಹುದು. ಮತ್ತೆ ನಿಮ್ಮ ಪ್ರೊಫೈಲ್ನ ಯಾರು ವ್ಯೂ ಮಾಡಬೇಕು, ನಿಮ್ಮ ಪೋಸ್ಟ್ ಮಾಡಿದ್ದು ಯಾರು ವ್ಯೂ ಮಾಡಬೇಕು, ಮತ್ತೆ ನಿಮ್ಮನ್ನು ಯಾರು ಫಾಲೋ ಮಾಡ್ಬೋದು, ನಿಮ್ಮ ರಿಕ್ವೆಸ್ಟ್ ಬೇಕಾ ಅವ್ರಿಗೆ ಫಾಲೋ ಮಾಡೋಕ್ಕೆ, ಪರ್ಮಿಷನ್ ಬೇಕಾ? ಎಕ್ಸ್ಪೆಷಲಿ ವಾಟ್ಸಪ್ಪಲ್ಲಿ ನಾವು ಅನ್ಕೋತೀವಿ ಬರೀ ಫೋಟೋಸ್ಗಳು ಏನು ಬರೀ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಆದ್ರಷ್ಟೇ ಮಿಸ್ಯೂಸ್ ಆಗುತ್ತೆ ಅಂತ. ಇನ್ಕ್ಲೂಡ್ ವಾಟ್ಸಪ್ಪಲ್ಲಿ ಕೂಡ ನೀವು ಹಾಕೋಂಥ ಡಿಸ್ಪ್ಲೇ ಪಿಕ್ಕು ಮತ್ತು ಸ್ಟೇಟಸಲ್ಲಿ ಹಾಕೋ ಫೋಟೋಸ್ ಕೂಡ ಅಪ್ಲೋಡ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಹಾಕಿ, ಅದು ಕೂಡ ಡೌನ್ಲೋಡ್ ಮಾಡ್ಕೋತಾರೆ. ಸೊ ನಿಮ್ಮ ವಾಟ್ಸಪ್ಪಲ್ಲಿ ಹಾಕೋಂಥ ಡಿಸ್ಪ್ಲೇ ಪಿಕ್ನ ಯಾರು ನೋಡಬೇಕು, ನಿಮ್ಮ ಸ್ಟೇಟಸ್ನ ಯಾರು ವ್ಯೂ ಮಾಡಬೇಕು. ಸೊ ಈ ರೀತಿ ನಿಮ್ಮ ಪ್ರೊಫೈಲ್ನ ನೀವು ಸೆಕ್ಯೂರ್ ಮಾಡ್ಕೋಬೇಕು, ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ನ ಸೆಕ್ಯೂರ್ ಮಾಡ್ಕೋಬೇಕು. ಸೊ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪೋಸ್ಟ್ ಮಾಡ್ತೀರಾ, ನಿಮ್ಮ ಫೋಟೋಸ್ಗಳು, ವೀಡಿಯೋಸ್ಗಳು, ಒನ್ಸ್ ಅದು ಅಪ್ಲೋಡ್ ಆಯಿತು ಅಂದರೆ ಪಬ್ಲಿಕ್ ಆಗಿ ಅದನ್ನು ಕಂಪ್ಲೀಟಾಗಿ ಅದನ್ನು ಇಂಟರ್ನೆಟ್ಟಿಂದ ರಿಮೂವ್ ಮಾಡ್ತೀನಿ ಅನ್ನೋದು ಕನಸು. ಸೊ ಒನ್ಸ್ ಇಂಟರ್ನೆಟಲ್ಲಿ ಬಂತು ಅಂದರೆ ಇಟ್ ಸ್ಟೇಸ್ ಫಾರ್ ಎವರ್. ಅದು ಪುನಃ ನೀವು ಅದನ್ನು ತೆಗಿಯೋಕ್ಕಾಗಲ್ಲ. ಈವನ್ ಇನ್ಕ್ಲೂಡಿಂಗ್ ವಾಟ್ಸಪ್ಪಲ್ಲಿ DP ಹಾಕೋದು ಕೂಡ ಡೌನ್ಲೋಡ್ ಆಗುತ್ತೆ. ನಿಮ್ಗೆ ಗೊತ್ತಿರಲಿ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳು ನಿಮ್ಮ DP, ನಿಮ್ಮ ಸ್ಟೇಟಸ್ ಎಲ್ಲನೂ ಕೂಡ ಡೌನ್ಲೋಡ್ ಮಾಡ್ಕೊತಿರುತ್ತೆ. ಬೇರೆ ವೆಬ್ಸೈಟ್ಸ್ಗಳು ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾರೆ. ಸೊ ನೀವು ಅದನ್ನು ಸೆಕ್ಯೂರ್ ಆಗಿ ಇಟ್ಕೋಬೇಕು. ಸೊ ನಿಮ್ಮ ಮೊಬೈಲ್ ನೆಕ್ಸ್ಟ್ ಫ್ರಾಡ್ಸ್ಟರ್ಸ್ಗೆ ಮಾಹಿತಿ ಕೊಡೋ ಅಂಥದ್ದು, ನಿಮ್ಮ ಫೋಟೋಸ್ಗಳು, ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ಗಳು, ನಿಮ್ಮ ಗ್ಯಾಲರಿಲಿ ಇರೋಂಥ ಫೋಟೋಸ್ಗಳು ಹೇಗೆ ಸಿಗುತ್ತೆ ಅವ್ರಿಗೆ? ಹೇಗೆ ಸಿಗುತ್ತೆ? ಈಗ ಎಷ್ಟೊಂದು ಜನಕ್ಕೆ ಫೋನ್ ಮಾಡಿ ನಿಮ್ಮ ಫೋಟೋಸ್ ಇದೆ, ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಇದೆ ಅಂತೆಲ್ಲ ಎದುರಿಸ್ತಾರಲ್ವಾ, ಎಲ್ಲರಿಗೂ ಕಳಿಸ್ತೀನಿ ಅಂತೆಲ್ಲ. ಹೇಗೆ ಸಿಗುತ್ತೆ ಅವ್ರು? ನಿಮ್ಮ ಫೋನ್ ಒಂದು ಹೊಸದಾಗಿ ಪರ್ಚೇಸ್ ಮಾಡ್ತೀರಲ್ವಾ, ಫೋನ್ ಪರ್ಚೇಸ್ ಮಾಡಿದಾಗ ಒಂದು ಇಮೇಲ್ ID ಕಂಪಲ್ಸರಿ ಕೊಡ್ಬೇಕು ನೀವು, ಹೌದಲ್ವಾ? ಆಂಡ್ರಾಯ್ಡ್ ಫೋನ್ಸ್ ಆಗಿದ್ರೆ ಒಂದು Gmail ID ಕೊಡ್ತೀರಾ, ಆ್ಯಪಲ್ ಫೋನ್ ಆಗಿದ್ರೆ ಆ್ಯಪಲ್ ID ಕಂಪಲ್ಸರಿ ಕೊಡಬೇಕು, ಹೌದಲ್ವಾ? ಎಷ್ಟು ಜನಕ್ಕೆ ನಿಮ್ಮ ಫೋನಲ್ಲಿ ಕೊಟ್ಟಿರ್ತೀರಲ್ಲ ಇಮೇಲ್, ಅದ್ರದ್ದು ಪಾಸ್ವರ್ಡ್ ಜ್ಞಾಪಕ ಇದೆ? ಹಾಂ, ಮಿಗ್ದವ್ರಿಗೆ ನೀವು ಪಾಸ್ವರ್ಡ್ ಜ್ಞಾಪಕ ಇಲ್ಲ, ಹೌದಾ? ಯಾಕೆ ನಿಮ್ಮ ಪ್ರೈಮರಿ Gmail ಅಕೌಂಟ್ ಇಂಪಾರ್ಟೆಂಟ್ ಅಂದರೆ, ನಿಮ್ಮ ಫೋನ್ ಏನಿದೆ, ನಿಮ್ಮ ಫೋನಲ್ಲಿ ನೀವೇನೊಂದು ಫೋಟೋ ಕ್ಯಾಪ್ಚರ್ ಮಾಡ್ತೀರಾ ಅದು ಎಲ್ಲೆಲ್ಲಿ ಸೇವ್ ಆಗುತ್ತೆ. ನೀವು ಫೋಟೋ ಒಂದು ಕ್ಯಾಪ್ಚರ್ ಮಾಡಿದ್ರೆ ನಿಮ್ಮ ಫೋನಲ್ಲಿ ಎಲ್ಲೆಲ್ಲಿ ಸೇವ್ ಆಗುತ್ತೆ ಆ ಫೋಟೋ? ಗ್ಯಾಲರಿ, ಗೂಗಲ್ ಫೋಟೋಸ್, ಮತ್ತೆ ಕ್ಲೌಡ್ ಯಾವ್ದಾದ್ರು ನೀವು ಯೂಸ್ ಮಾಡ್ತಾ ಇದ್ರೆ, ಸ್ಯಾಮ್ಸಂಗ್ ಫೋನ್ ಇದ್ರೆ ಸ್ಯಾಮ್ಸಂಗ್ದು, ಐಫೋನ್ ಇದ್ರೆ iCloud, MI ಫೋನ್ ಇದ್ರೆ MI ಕ್ಲೌಡ್. ಸೊ ಇಲ್ಲೂ ಕೂಡ ನಿಮ್ಮ ಫೋಟೋಸ್ಗಳು ಸೇವ್ ಆಗುತ್ತೆ, ಹೌದಾ? ಸೊ ಎಷ್ಟೊಂದು ಜನ ನೀವೇನು ಫೋಟೋಸ್ನ ಕ್ಯಾಪ್ಚರ್ ಮಾಡ್ತೀರಾ, ಕ್ಯಾಪ್ಚರ್ ಮಾಡಿದ್ಮೇಲೆ ಗ್ಯಾಲರಿಯಿಂದ ಡಿಲೀಟ್ ಮಾಡ್ತೀರಾ. ಸೊ ಗ್ಯಾಲರಿಯಿಂದ ಡಿಲೀಟ್ ಆಗ್ತಿರಂಗೆ ಫೋಟೋ ಕಂಪ್ಲೀಟ್ ನಿಮ್ಮ ಫೋನ್ ಡಿಲೀಟ್ ಆಗಿರುತ್ತಾ? ಇನ್ನೆಲ್ಲಿರುತ್ತೆ? ಗೂಗಲ್ ಫೋಟೋಸಲ್ಲಿ ಹಾಗೆ ಇರುತ್ತೆ, ಹೌದಲ್ವಾ? ನಿಮ್ಮ ಗೂಗಲ್ ಫೋಟೋಸಲ್ಲಿ ಏನಿದೆ ಫೋಟೋಸ್ಗಳನ್ನ ನಾನು ನಿಮ್ಮ ಫೋನ್ ಬಿಟ್ಟು ಬೇರೆ ಕಡೆಯಿಂದ ಆಕ್ಸೆಸ್ ಮಾಡ್ಬೋದಾ? ಈಗ ನಿಮ್ಮ ಫೋನಲ್ಲಿ ಒಂದು ಏನೋ ಒಂದು ಪ್ರೈವೇಟ್ ಫೋಟೋಸ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರ್ತೀರಾ, ಸೊ ಅದು ಆಲ್ರೆಡಿ ಗೂಗಲ್ ಫೋಟೋಸಲ್ಲಿ ಸೇವ್ ಆಗಿರುತ್ತೆ. ಆ ಫೋಟೋಸ್ನ ನಾನು ಬೇರೆ ಕಡೆಯಿಂದ ಆಕ್ಸೆಸ್ ಮಾಡ್ಬೋದಾ? ಮಾಡ್ಬೋದಾ? ಆಗಲ್ವಾ? ಮಾಡ್ಬೋದು. ಹೇಗೆ ಮಾಡ್ಬೋದು? ನಿಮ್ಮ ಫೋನ್ಗೆ ಏನು ಪ್ರೈಮರಿ Gmail ಕೊಟ್ಕೊಂಡಿರ್ತೀರಾ, ಈ ಫೋನ್ ಒಂದ್ಸಲ ರಿಜಿಸ್ಟರ್ ಆಗ್ತಿರಂಗೆನೆ ಆ ಒಂದು ಇಮೇಲಲ್ಲಿ ನಿಮ್ಮ ಗೂಗಲ್ ಫೋಟೋ ಸಿಂಕ್ ಆಗ್ತಿರುತ್ತೆ, ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಸಿಂಕ್ ಆಗ್ತಿರುತ್ತೆ, ನಿಮ್ಮ ಲೊಕೇಶನ್ನು, ಮತ್ತು ನೀವು ಆಪ್ಷನಲ್ ಆಗಿ ಏನೇನು ಯಾವ್ಯಾವ ಮಾಹಿತಿ ಅದ್ರ ಸಿಂಕ್ ಆಗಬೇಕು ಅಂತ ಕೊಟ್ಕೊಂಡಿರ್ತೀರ ಅಷ್ಟು ಮಾಹಿತಿ ಆ ಒಂದು Gmail ಅಕೌಂಟಲ್ಲಿ ಸಿಂಕ್ ಆಗ್ತಿರುತ್ತೆ. ನೀವು ಅದನ್ನು ಬೇರೆಯವ್ರ ಲ್ಯಾಪ್ಟಾಪಲ್ಲಿ ಲಾಗಿನ್ ಆಗಿ
ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ, ಗೂಗಲ್ ಡ್ಯಾಶ್ ಬೋರ್ಡ್. ಅದನ್ನು ಚೆಕ್ ಮಾಡ್ತು ಅಂತಂದರೆ ಅಲ್ಲಿ ಇಷ್ಟು ಮಾಹಿತಿನ ಆಕ್ಸೆಸ್ ಮಾಡ್ಬೋದು. ನಿಮ್ಮ ಗೂಗಲ್ ಫೋಟೋಸ್ನು ಕೂಡ ನಿಮ್ಮ ಇಮೇಲ್ ಗೊತ್ತಿದ್ದರೆ ನಾನು ಬೇರೆ ಕಡೆಯಿಂದ ಆಕ್ಸೆಸ್ ಮಾಡ್ಬೋದು. ಸೊ ಎಷ್ಟೊಂದು ಜನ ಫೋಟೋಸ್ನ ಕ್ಯಾಪ್ಚರ್ ಮಾಡ್ತಾರೆ, ಗ್ಯಾಲರಿಯಿಂದ ಡಿಲೀಟ್ ಮಾಡ್ತಾರೆ, ಗೂಗಲ್ ಫೋಟೋಸಿಂದ ಡಿಲೀಟೇ ಮಾಡಲ್ಲ. ಸೊ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಿಮ್ಮ ಪ್ರೈಮರಿ ಜಿಮೇಲ್ ಅಕೌಂಟ್ನ ದಯಮಾಡಿ ಸೆಕ್ಯೂರ್ ಆಗಿ ಇಟ್ಕೊಳ್ಳಿ. ಪಾಸ್ವರ್ಡ್ ನಿಮಗೆ ಜ್ಞಾಪಕ ಇರಬೇಕು. ಯಾಕೆ ಅಂತಂದರೆ ನಿಮ್ಮ ಫೋನ್ ಕಳೆದೋಗಾಗಲೂ ಕೂಡ ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ನಿಮಗೆ ಜ್ಞಾಪಕ ಇದ್ದರೆ ನಿಮ್ಮ ಫೋನ್ ಎಲ್ಲಿ ಕಳೆದೋಗಿದೆ, ಮತ್ತು ನಿಮ್ಮ ಫೋನಲ್ಲಿ ಸೆನ್ಸಿಟಿವ್ ಡೇಟಾ ಇದ್ದರೆ ಕಂಪ್ಲೀಟ್ ಡೇಟಾನ ಎರೇಸ್ ಮಾಡ್ಬೋದು ನೀವು. ಪಾಸ್ವರ್ಡ್ ಜ್ಞಾಪಕ ಇಲ್ಲ ಅಂತಂದರೆ ಅವ್ರೇನು ಗೂಗಲ್ ಅವ್ರು ನಿಮಗೆ ಸೆಕ್ಯೂರಿಟಿ ಸ್ಟೆಪ್ಸ್ ಇರುತ್ತೆ, ಅದನ್ನು ನೀವು ಪಾಸ್ ಮಾಡೋಕ್ಕಾಗಲ್ಲ. ಅಂದರೆ ಅದನ್ನು ಕ್ಲಿಯರ್ ಮಾಡಿ ನಿಮ್ಮ ಪಾಸ್ವರ್ಡ್ನ ರೀಸೆಟ್ ಮಾಡೋಕ್ಕಾಗಲ್ಲ. ಸೊ ಪಾಸ್ವರ್ಡು ಪ್ರೈಮರಿ ಜಿಮೇಲ್ದು ಜ್ಞಾಪಕ ಇಟ್ಕೊಳ್ಳೋ ಮತ್ತು ಸ್ಟ್ರಾಂಗ್ ಆಗಿರಬೇಕು ಪಾಸ್ವರ್ಡ್. ಇಲ್ಲಾಂದರೆ ನಿಮ್ಮ ಜಿಮೇಲ್ ಅಕೌಂಟ್ ಈಸಿಯಾಗಿ ಹ್ಯಾಕ್ ಆಗುತ್ತೆ. ಒನ್ಸ್ ಹ್ಯಾಕ್ ಆಯಿತು ಅಂದರೆ ಅಷ್ಟು ಮಾಹಿತಿನ ಹ್ಯಾಕರ್ಸ್ ತಗೋತಾರೆ. ಸೊ ತಗೊಂಡ್ಮೇಲೆ ನಿಮ್ಮನ್ನು ಯಾವ ರೀತಿ ಬೇಕಾದ್ರೂ ಅವ್ರು ಎಕ್ಸ್ಪ್ಲೈಟ್ ಮಾಡ್ತಾರೆ. ಸೊ ಮೇನಾಗಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್. ಎಷ್ಟು ಜನ ಕೇಳಿದ್ದಾರೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್? ನಿಮ್ಮ ವಾಟ್ಸಪ್ಪಲ್ಲಿ ಎಷ್ಟು ಜನ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಎನೇಬಲ್ ಮಾಡ್ಕೊಂಡಿದ್ದೀರಾ? ವಾಟ್ಸಪ್ಪಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಇಷ್ಟೇ ಜನ. ಸೊ ಈ ವರ್ಷದಲ್ಲಿ 2024 96 ಲಕ್ಷ ಅಷ್ಟು ವಾಟ್ಸಪ್ ಅಕೌಂಟು ಹ್ಯಾಕ್ ಆಗಿದೆ. 96 ಲಕ್ಷದಷ್ಟು ವಾಟ್ಸಪ್ ಅಕೌಂಟು ಹ್ಯಾಕ್ ಆಗಿದೆ. ಸೊ ನೀವು ಯಾರು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಎನೇಬಲ್ ಮಾಡ್ಕೊಂಡಿಲ್ವೋ ನಿಮ್ಮ ವಾಟ್ಸಪ್ಗೆ, ಜಸ್ಟ್ ಒಂದು ಕ್ಲಿಕ್, ಒಂದು ಲಿಂಕ್ ಕಳಿಸ್ತಾರೆ, ಆ ಲಿಂಕ್ ನೀವು ಕ್ಲಿಕ್ ಮಾಡ್ತಿರಂಗೆ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗುತ್ತೆ. ಕೆಲವೊಂದು ಟೈಮ್ ಲಿಂಕ್ ಕ್ಲಿಕ್ ಮಾಡೋದು ಬೇಡ, ಕೆಲವೊಂದು ಅಪ್ಲಿಕೇಶನ್ ಮುಖಾಂತರ ನಿಮ್ಮ ವಾಟ್ಸಪ್ನ ಹ್ಯಾಕ್ ಮಾಡ್ಕೋತಾರೆ. ಸೊ ಫಸ್ಟ್ ನೀವು ಮಾಡಬೇಕಾಗಿರೋದು ಕೆಲಸ, ನಿಮ್ಮ ವಾಟ್ಸಪ್ಪಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಜಿಮೇಲ್ ಅಕೌಂಟ್ ಏನಿದೆ, ಸೊ ಅದಕ್ಕೆ ಪಾಸ್ವರ್ಡ್ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಅದಕ್ಕೂ ಕೂಡ 2 ಸ್ಟೆಪ್ ವೆರಿಫಿಕೇಶನ್ನ ಎನೇಬಲ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ಸ್ಗಳು ಡೌನ್ಲೋಡ್ ಮಾಡ್ಕೋತೀರಲ್ವಾ ನಿಮ್ಮ ಮೊಬೈಲ್ಗೆ? ಸೊ ಎಲ್ಲೆಲ್ಲಿಂದ ಡೌನ್ಲೋಡ್ ಮಾಡ್ಕೋತೀರಾ? ಪ್ಲೇಸ್ಟೋರ್, ಆಮೇಲೆ ಆ್ಯಪ್ ಸ್ಟೋರ್. ಓಕೆ, ಐಫೋನ್ಸ್ ಇದ್ರೆ ಆ್ಯಪ್ ಸ್ಟೋರ್ ಮಾಡ್ತೀರಾ, ಆಂಡ್ರಾಯ್ಡ್ ಇದ್ರೆ ಪ್ಲೇಸ್ಟೋರ್ ಮಾಡ್ತೀರಾ. ಆಮೇಲೆ ಇನ್ನೆಲ್ಲಿಂದ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೋದು ನೀವು? ಬ್ರೌಸರ್, ಕ್ರೋಮಲ್ಲಿ. ಓಕೆ, ಬ್ರೌಸ್ ಮಾಡ್ತೀರಾ, ಅದರ ಅಪ್ಲಿಕೇಶನ್ ಬೇಕು ಇನ್ಸ್ಟಾಲ್ ಮಾಡ್ಕೋತೀರಾ. ಆಮೇಲೆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೋದಾ? ಮಾಡ್ಬೋದಲ್ವಾ? ಸೊ ಯಾವುದೇ ಅಪ್ಲಿಕೇಶನ್ಸ್ಗಳನ್ನ ನೀವು ಇನ್ಸ್ಟಾಲ್ ಮಾಡ್ಕೋತೀನಿ ಅಂದ್ರೂ ಕೂಡ ಪ್ಲೇಸ್ಟೋರಿಂದನೇ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಅದನ್ನು ನಿಮ್ಮ ಕ್ರೋಮಲ್ಲಿ ಅಥವಾ ಬ್ರೌಸರಲ್ಲಿ ಸರ್ಚ್ ಮಾಡಿ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡ್ಕೋಬೇಡಿ. ಮತ್ತು ಎಕ್ಸ್ಪೆಷಲಿ ವಾಟ್ಸಪ್ಪಲ್ಲಿ, ಫಾರ್ ಎಕ್ಸಾಂಪಲ್ ನಿಮ್ಮದೇ ಒಂದು ಕಾಲೇಜ್ ಗ್ರೂಪ್ ಇದೆ, ನಿಮ್ಮೊಂದು ಕಾಲೇಜ್ ಗ್ರೂಪ್ ಇದೆ, ನಿಮ್ಮ ಈಗ ಪ್ರಿನ್ಸಿಪಲ್ಲು ಅಥವಾ ನಿಮ್ಮ ಲೆಕ್ಚರರ್ ಯಾರು ಇರ್ತಾರೆ, ಒಂದು ಅಪ್ಲಿಕೇಶನ್ ಕಳಿಸ್ತಾರೆ, ಕಾಲೇಜ್ ಸಂಬಂಧಪಟ್ಟಂಗೆ ಹೆಸರು ಹಾಕ್ಬಿಟ್ಟು ಒಂದು ಅಪ್ಲಿಕೇಶನ್ನ ಕಳಿಸ್ತಾರೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತೇಳಿ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ. ಏನು ಮಾಡ್ತೀರಾ ನೀವೆಲ್ಲ? ಇನ್ಸ್ಟಾಲ್ ಮಾಡ್ಕೋತೀರ? ಹೌದಾ? ಮಾಡ್ಕೋತೀರಾ ಮಾಡ್ಕೊಳ್ಳಲ್ಲ? ನಮ್ಮ ಪ್ರಿನ್ಸಿಪಲ್ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಯಾವುದೇ ಕಾರಣಕ್ಕೂ ಕೂಡ ವಾಟ್ಸಪ್ಪಲ್ಲಿ ಯಾವುದೇ ಅಪ್ಲಿಕೇಶನ್ ಕಳಿಸಿದ್ರು ಇನ್ಸ್ಟಾಲ್ ಮಾಡ್ಕೋಬೇಡಿ. ನಿಮ್ಮ ಪ್ರಿನ್ಸಿಪಲ್ ಕಳಿಸಿದ್ರು ಪೂರ ಓಕೆ, ಯಾವುದೇ ಕಾರಣಕ್ಕೂ ಪ್ರಿನ್ಸಿಪಲ್ ಕಳಿಸಿ ಅಂದರೂ ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊ. ಯಾಕೆ ಅಂತಂದರೆ ನಮ್ಮಲ್ಲಿ ಹೇಳ್ತೀವಿ ಒಂದು ಎಕ್ಸಾಂಪಲ್ಲು, ಎಲೆಕ್ಷನ್ ಟೈಮಲ್ಲಿ ಒಂದು DC ಅವ್ರ ಗ್ರೂಪ್ ಇರುತ್ತೆ, ವಾಟ್ಸಪ್ ಗ್ರೂಪು, ಮತ್ತು ಅದರಲ್ಲಿ ತಹಸೀಲ್ದಾರ್ಸು, ಡೈರೆಕ್ಟರ್ಸ್ಗಳು, ಎಲ್ಲ ಆಫೀಸರ್ಸ್ಗಳೆಲ್ಲ ಇರ್ತಾರೆ. ತಹಸೀಲ್ದಾರ್ ಒಬ್ಬರದ್ದು ಅಕೌಂಟ್ ಹ್ಯಾಕ್ ಆಗುತ್ತೆ, ವಾಟ್ಸಪ್ ಅಕೌಂಟ್ ಹ್ಯಾಕ್ ಆಗಿ election.apk ಅಂತ ಒಂದು ಫೈಲ್ನ ಅವ್ರ ಗ್ರೂಪಲ್ಲಿ ಹಾಕ್ತಾರೆ. ಸೊ ಆ ಗ್ರೂಪಲ್ಲೆಲ್ಲ ಎಲೆಕ್ಷನ್ ಬಿಸಿಲಿ ಇರ್ತಾರೆ, DC ಇದ್ದಾರೆ, ತಹಸೀಲ್ದಾರ್ ಅಂತ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ತಾರೆ. ಇಲ್ಲ ಏನೋ ಎಲೆಕ್ಷನ್ ಸಂಬಂಧಪಟ್ಟದ್ದು ಅಂತೇಳಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ತಾರೆ. ಸೊ ಒನ್ಸ್ ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊತಾರಂಗೆ ಅವ್ರ ಫೋನು ಕೂಡ ಹ್ಯಾಕ್ ಆಗುತ್ತೆ. ಸೊ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಕೆಲವೊಂದು ಸ್ಟೆಪ್ಸ್ ಬರುತ್ತೆ, ಪರ್ಮಿಷನ್ಸ್ ಕೇಳುತ್ತೆ. ನೋಡಿದಿರಾ ಯಾವತ್ತಾರು ಅಟ್ಲೀಸ್ಟ್ ಈ ಅಪ್ಲಿಕೇಶನ್ನು ಯಾಕೆ ಗ್ಯಾಲರಿ ಆಕ್ಸೆಸ್ ಕೇಳ್ತಿದೆ, ಯಾಕೆ ಲೊಕೇಶನ್ಗೆ ಆಕ್ಸೆಸ್ ಕೇಳ್ತಿದೆ, ಯಾಕೆ ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ಗೆ ಆಕ್ಸೆಸ್ ಕೇಳಿದೆ ಅಂತ ನೋಡಿದಿರಾ? ಕೇಳಿದ್ರೆ ಅಟ್ಲೀಸ್ಟ್ ನೀವು ಚೆಕ್ ಮಾಡ್ಕೊಂಡಿದ್ದೀರಾ? ಇಲ್ಲ. ಅಪ್ಲಿಕೇಶನ್ ಇನ್ಸ್ಟಾಲ್ ಆಯ್ತಾ, ಎಲ್ಲಕ್ಕೂ ಇನ್ಸ್ಟಾಲ್ ಅಂತ ಕೊಡ್ತೀರಾ, ಅಲೋ ಅಂತ ಕೊಡ್ತೀರಾ, ಹೌದಾ? ಯಾರು ಕೂಡ ಚೆಕ್ ಮಾಡ್ಕೊಳ್ಳಲ್ಲ. ಸೊ ನೆಕ್ಸ್ಟ್ ಟೈಮ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಆ ಅಪ್ಲಿಕೇಶನ್ನು ನನ್ನ ಫೋನಲ್ಲಿ ಎಲ್ಲೆಲ್ಲಿಗೆ ಪರ್ಮಿಷನ್ ಕೇಳ್ತಾ ಇದೆ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಮ್ಯಾಕ್ಸಿಮಮ್ ನಿಮ್ಮ ಡೇಟಾ ಲೀಕ್ ಆಗೋ ಅಂಥದ್ದೇ ಥ್ರೂ ಅಪ್ಲಿಕೇಶನ್ಸ್ಗಳು. ಯಾಕಂದರೆ ಕೆಲವೊಂದು ಅಪ್ಲಿಕೇಶನ್ಗೆ ಆ ಒಂದು ಲೊಕೇಶನ್ ಆಕ್ಸೆಸ್ ಅವಶ್ಯಕತೆ ಇರಲ್ಲ, ಆದರೂ ಕೂಡ ಕೇಳ್ತಾ ಇದೆ ಅಂತಂದರೆ ನಿಮಗೆ ಡೌಟ್ ಬರ್ಬೋದು, ಏನಕ್ಕೆ ಅದಕ್ಕೆ ಅವಶ್ಯಕತೆ ಇದೆ. ಸೊ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಕೇರ್ಫುಲ್ ಆಗಿರಿ. ಮತ್ತು ಯಾವುದೇ ಕೂಡ ವಾಟ್ಸಪ್ಪಲ್ಲಿ ಕಳಿಸೋಂಥ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಡಿ. ಅದು ಯಾರೇ ಕಳಿಸ್ಲಿ, ನಿಮ್ಮ ಲೆಕ್ಚರೇ ಕಳಿಸ್ಲಿ, ನಿಮ್ಮ ಫ್ರೆಂಡ್ಸೇ ಕಳಿಸ್ಲಿ, ಯಾರೇ ಕಳಿಸಿದ್ರು ಕೂಡ ವಾಟ್ಸಪ್ಪಲ್ಲಿ ಅಪ್ಲಿಕೇಶನ್ ಬಂದಿರೋದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಯಾರು ವಾಟ್ಸಪ್ ಅಕೌಂಟ್ ಹ್ಯಾಕ್ ಆಗಿರುತ್ತೋ ನಿಮ್ಗೆ ಗೊತ್ತಿರಲ್ಲ.
ಮತ್ತು ವಾಟ್ಸಪ್ಪಲ್ಲಿ ದುಡ್ಡು ಕೇಳೋ ಅಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಕೇಳೋ ಅಂಥದ್ದು ಯಾವುದೇ ಕಾರಣಕ್ಕೂ ಕೊಡೋಕೆ ಹೋಗಬೇಡಿ. ಮತ್ತು ನೀವು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಏನೇನು ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮ ಫೋನು, ನಿಮ್ಮ ವಾಟ್ಸಪ್ ಅಕೌಂಟು 100% ಹ್ಯಾಕ್ ಆಗುತ್ತೆ. 100%. ಯಾವುದೇ ಅನ್ನೋನ್ ಲಿಂಕ್ಸ್ ಬಂದರೂ ಕೂಡ ಕ್ಲಿಕ್ ಮಾಡಬೇಡಿ. ಎಸ್ಪೆಷಲಿ ನೀವು ಏನು ರೀಲ್ಸ್ಗಳು ಮಾಡ್ತಾರೆ, ರೀಲ್ಸ್ಗಳೆಲ್ಲ ಸ್ಕ್ರಾಲ್ ಮಾಡ್ತಿರ್ತೀರಲ್ವ, ನೋಡ್ತಾ ಇರ್ತೀರಾ, ಗೊತ್ತೇ ಇರಲ್ಲ. ಕೆಲವೊಂದು ಟೈಮ್ ರೀಲ್ಸ್ ಸ್ಕ್ರಾಲ್ ಮಾಡ್ತೀರಾ, ಯಾವುದೋ ಲಿಂಕ್ ಕ್ಲಿಕ್ ಮಾಡ್ತೀರಾ. ಲಿಂಕ್ ಕ್ಲಿಕ್ ಮಾಡ್ತಿರಂಗೆ ಅದು ಯಾವುದೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕ್ಕೆ ಹೇಳುತ್ತೆ. ನೀವೇನು ಮಾಡ್ತೀರಾ, ಆ ರೀಲ್ಸ್ ನೋಡೋ ಇದರಲ್ಲಿ ಅಪ್ಲಿಕೇಶನ್ ಓಕೆ ಕೊಡ್ತಿರೋ ಕ್ಯಾನ್ಸಲ್ ಕೊಡ್ತಿರೋ ಗೊತ್ತೇ ಇಲ್ಲ. ಆಟೋಮೆಟಿಕ್ಕಾಗಿ ಅದು ಬ್ಯಾಕ್ಗ್ರೌಂಡ್ ರನ್ ಆಗ್ತಿರುತ್ತೆ ಅಪ್ಲಿಕೇಶನ್ಗಳು. ಸೊ ಯಾವ್ದಾದ್ರು ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲಿ ರನ್ ಆಗ್ತಿದೆ ಅಂತಂದರೆ ಬ್ಯಾಕ್ಗ್ರೌಂಡಲ್ಲಿ 100% ನಿಮ್ಮ ಫೋನು ಹ್ಯಾಕ್ ಆಗಿದೆ. ನಿಮ್ಮ ಫೋನಿರೋಂಥ ಡೇಟಾನ ಯಾರು ಆಕ್ಸೆಸ್ ಮಾಡ್ತಿದ್ದಾರೆ. ಸೊ ಒನ್ಸ್ ಡೇಟಾ ಸಿಕ್ತು ಅಂತಂದರೆ ನಿಮ್ಮನ್ನು ಯಾವುದೇ ರೀತಿ ಆದರೂ ಕೂಡ ಅವರು ಎಕ್ಸ್ಪ್ಲೈಟ್ ಮಾಡ್ಬೋದು. ಸೊ ಇದು ಸೋಷಿಯಲ್ ಮೀಡಿಯಾ ಸಂಬಂಧಪಟ್ಟಂಗೆ ಯಾವ ರೀತಿ ಕ್ರೈಮ್ಸ್ಗಳಾಗುತ್ತೆ, ನಿಮ್ಮ ಡೇಟಾನ ಯಾವ ರೀತಿ ಅವರು ಕ್ಯಾಪ್ಚರ್ ಮಾಡ್ತಾರೆ, ನಿಮ್ಮನ್ನು ಯಾವ ರೀತಿ ಎಕ್ಸ್ಪ್ಲೈಟ್ ಮಾಡೋ ಅಂಥದ್ದು ಗೊತ್ತೇ ಇದೆ ನಿಮಗೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದೆ ಅಂತಂದರೆ ನಿಮ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾರೆ, ಫೋಟೋ ಮಾರ್ಕ್ ಮಾಡಿ, ನಿಮ್ಮ ಡೀಟೇಲ್ಸ್ ಎಲ್ಲ ನನ್ನ ಹತ್ರ ಇದೆ, ಇಷ್ಟು ದುಡ್ಡು ಕೊಡಲಿಲ್ಲ ಅಂತಂದರೆ ನಾನು ಇದನ್ನು ವೆಬ್ಸೈಟ್ಗಳಲ್ಲಿ, ಯೂಟ್ಯೂಬಲ್ಲಿ ಹಾಕ್ತೀನಿ, ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀನಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಟ್ಯಾಗ್ ಮಾಡ್ತೀನಿ ಅಂತೆಲ್ಲ ಹೇಳಿ. ಹೌದಾ? ಮತ್ತು ಇನ್ನೊಂದು ವಿಡಿಯೋ ಕಾಲ್ಸ್. ಈಗ ನಾರ್ಮಲ್ ಒಂದು ಕಾಲ್ ಬರುತ್ತೆ, ನಾರ್ಮಲ್ ಕಾಲ್ ಬಂದಾಗ ರಿಸೀವ್ ಮಾಡ್ತೀರಾ, ಅನ್ನೊಂದು ಪರ್ಸನ್ ತಕ್ಷಣ ಏನು ಮಾಡ್ತೀರಾ, ರಾಂಗ್ ನಂಬರ್ ಅಂತ ಕಟ್ ಮಾಡ್ತೀರಾ. ಹೌದಾ? ವಿಡಿಯೋ ಕಾಲ್ ಬರುತ್ತೆ, ಏನು ಮಾಡ್ತೀರಾ, ವಿಡಿಯೋ ಕಾಲ್ ರಿಸೀವ್ ಮಾಡ್ತೀರಾ. ರಿಸೀವ್ ಮಾಡ್ಬಿಟ್ಟು ಅಟ್ಲೀಸ್ಟ್ ಒಂದು 3-4 ಸೆಕೆಂಡ್ಸ್ ನೋಡಲ್ವಾ ಯಾರು ಏನಾಯ್ತು ಅಂತ. 3-4 ಸೆಕೆಂಡ್ಸ್ ಹಿಂಗೆ ನೋಡ್ತೀರಾ, ಸಾಕಷ್ಟೇ, ಕಟ್ ಆಗುತ್ತೆ ಆಮೇಲೆ. ಸೊ ನಿಮ್ಗೊಂದು ವಿಡಿಯೋ ಕಳಿಸ್ತಾರೆ ಅವರು, ಪುನಃ ನಿಮ್ಮ ವಾಟ್ಸಪ್ ನಂಬರ್ಗೆ ಒಂದು ವಿಡಿಯೋ ಕಳಿಸ್ತಾರೆ. ವಿಡಿಯೋ ಕಳಿಸ್ದಾಗ ನೋಡಿದ್ರೆ ನೀವು ಏನು ನೋಡ್ಬೇಕಾದ್ರೆ ಬ್ಲ್ಯಾಂಕ್ ಸ್ಕ್ರೀನ್ ಇತ್ತು. ಸೊ ಬಟ್ ನಿಮ್ಗೆ ವಿಡಿಯೋ ಕಳಿಸ್ಬೇಕಾದ್ರೆ ಅವರು ಯಾವ್ದಾದ್ರು ಒಂದು ಹುಡುಗಿದು ಸ್ಕಿಪ್ ಮಾಡ್ತೀರ ಅಂತ ವಿಡಿಯೋ ಹಾಕ್ಬಿಟ್ಟು ನೀವು ಅದನ್ನು ನೋಡ್ತಾ ಇರೋ ರೀತಿ ಲೂಪಲ್ಲಿ ಹಾಕಿ 30 ಸೆಕೆಂಡ್ಸು 60 ಸೆಕೆಂಡ್ಸು ಲೂಪಲ್ಲಿ ಹಾಕಿ ನೀವು ಅದನ್ನೇ ನೋಡ್ತಿರಂಗೆ ವಿಡಿಯೋ ಕಳಿಸ್ತಾರೆ. ಕಳಿಸ್ಬಿಟ್ಟು ಏನು ಮಾಡ್ತಾರೆ, ಸುಮ್ಮನೆ ಇರ್ತಾರಾ? ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಫೇಸ್ಬುಕ್ಕಲ್ಲಿ ಟ್ಯಾಗ್ ಮಾಡ್ತೀನಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ನನಗೆ ಇಷ್ಟು ದುಡ್ಡು ಕಳಿಸ್ಬೇಕು. ಏನು ಮಾಡ್ತೀರಾ ಅಂತ ಟೈಮಲ್ಲಿ ನೀವು ಏನು ಮಾಡ್ತೀರಾ? ರಿಪೋರ್ಟ್ ಮಾಡೋದು ಗೊತ್ತಿದೆಯಾ? ಕಂಟೆಂಟ್ ರಿಪೋರ್ಟ್ ಮಾಡೋ ಅಂಥದ್ದು ಎಷ್ಟು ಜನ ಕಂಟೆಂಟ್ಸ್ ರಿಪೋರ್ಟ್ ಮಾಡಿದ್ದೀರಾ? ಒಬ್ಬರೇ? 5-6 ಜನ ಕಂಟೆಂಟ್ಸ್ ರಿಪೋರ್ಟ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಒಂದು ಫೇಕ್ ಅಕೌಂಟಿಂದ, ವಾಟ್ಸಪ್ ಅಕೌಂಟ್ ಇದ್ದರೆ ನಿಮಗೆ ಒಂದು ಆಪ್ಷನ್ ವಿಡಿಯೋನೋ ಇಮೇಜಸ್ಸೋ ಏನೋ ಬರುತ್ತೆ, ಅಥವಾ ಫೇಸ್ಬುಕ್ಕಲ್ಲಿ ನಿಮ್ಗೆ ಯಾರೋ ಪೋಸ್ಟ್ ಮಾಡ್ತಾರೆ, ಟ್ಯಾಗ್ ಮಾಡ್ತಾರೆ, ಇನ್ಸ್ಟಾದಲ್ಲಿ ಟ್ಯಾಗ್ ಮಾಡ್ತಾರೆ. ಸೊ ಏನು ಮಾಡ್ತೀರಾ ಅವಾಗ? ಸುಮ್ಮನೆ ನೋಡ್ಬಿಟ್ಟು ಹಾಗೆ ಬಿಡ್ತೀರಾ? ಡಿಲೀಟ್ ಮಾಡ್ತೀರಾ? ಸೊ ಆ ಕಂಟೆಂಟ್ನ ನೀವು ರಿಪೋರ್ಟ್ ಮಾಡಬೇಕು, ಕಂಟೆಂಟ್ ರಿಪೋರ್ಟ್ ಮಾಡಬೇಕು. ಸೊ ಯಾಕೆ ಹೇಳ್ತೀವಿ ಅಂದರೆ, ನೀವು ಕಂಟೆಂಟ್ ರಿಪೋರ್ಟ್ ಮಾಡಿದ್ರೆ, ಸೊ ಅದ್ರದ್ದು ಕಂಟೆಂಟ್ ರಿಪೋರ್ಟ್ ಮಾಡಬೇಕಾದ್ರೆ ಅದು ನ್ಯೂಡಿಟಿ ಇದೆಯಾ, ಆಬ್ಸಿನಿಟಿ ಇದೆಯಾ, ಹೇಟೆಡ್ ಸ್ಪೀಚ್ ಇದೆಯಾ, ಸೊ ಈ ರೀತಿ ಬರುತ್ತೆ ಆಪ್ಷನ್ಸ್. ನೀವು ಕರೆಕ್ಟಾಗಿ ಏನಾಗಿದೆ ಅದ್ರ ಬಗ್ಗೆ ರಿಪೋರ್ಟ್ ಮಾಡ್ತು ಅಂದರೆ, ಸೊ ಅದರಲ್ಲಿ ಏನಾದರೂ ಅಫೆನ್ಸಿವ್ ಕಂಟೆಂಟ್ ಇದ್ದರೆ ಕನ್ಸರ್ನ್ ಲಾ ಎನ್ಫೋರ್ಸ್ಮೆಂಟ್ ಅಥಾರಿಟಿಗೆ ಫಾರ್ವರ್ಡ್ ಆಗುತ್ತೆ, ರಿಪೋರ್ಟ್ ಫಾರ್ವರ್ಡ್ ಆಗುತ್ತೆ. ಸೊ ನೀವು ರಿಪೋರ್ಟ್ ಮಾಡಿದ್ರೆ ಖಂಡಿತ ಅದ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ನೀವು ರಿಪೋರ್ಟ್ ಮಾಡದೆ ಹಾಗೆ ಬಿಟ್ಟು ಅಂತಂದರೆ ಅದು ಹಾಗೆ ಫಾರ್ವರ್ಡ್ ಆಗ್ತಾ ಇರುತ್ತೆ. ಸೊ ಇದು ಸೋಷಿಯಲ್ ಮೀಡಿಯಾ ಸಂಬಂಧಪಟ್ಟ ಹಾಗೆ. ನಿಮ್ಗೆ ಏನೋ ಡೌಟ್ಸ್ಗಳಿದೆಯಾ ಸೋಷಿಯಲ್ ಮೀಡಿಯಾ ಸಂಬಂಧಪಟ್ಟ ಹಾಗೆ? ಸೊ ನೀವು ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು, ತುಂಬ ಇಂಪಾರ್ಟೆಂಟು. ಯಾಕಂದರೆ ಏನು ನೆಕ್ಸ್ಟ್ ಫೈನಾನ್ಷಿಯಲ್ ಫ್ರಾಡ್ಸ್ ಹೇಳ್ತೀನಿ, ಫೈನಾನ್ಷಿಯಲ್ ಫ್ರಾಡ್ಸ್ಗೆ ಮಾಹಿತಿ ಕೊಡೋ ಅಂಥದ್ದೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವೇನು ಮಾಡ್ತಿದ್ದೀರಾ, ಏನು ನಿಮ್ಮ ಇಷ್ಟ ಏನು ಎತ್ತ ಎಲ್ಲ ಪ್ರತಿಯೊಂದನ್ನು ಕೂಡ ಅವರು ಫಾಲೋ ಮಾಡ್ತಾರೆ. ಸ್ಟಾಕಿಂಗ್ ಅಂತ ಹೇಳ್ತೀವಿ, ಕೇಳಿದ್ದೀರಾ? ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕೇಳಿದ್ದೀರಾ? ಏನು ಮಾಡ್ತಾರೆ ಸೋಷಿಯಲ್ ಇಂಜಿನಿಯರಿಂಗಲ್ಲಿ? ಫಾರ್ ಎಕ್ಸಾಂಪಲ್, ಯಾರ್ದೋ ಒಬ್ಬರದ್ದು ಫೇಸ್ಬುಕ್ ಅಕೌಂಟು ನಿಮ್ಮ ಅಕೌಂಟ್ನ ಫಾಲೋ ಮಾಡೋ ಅಂಥದ್ದು. ಸೊ ಯಾವ ರೀತಿ ಫಾಲೋ ಮಾಡ್ತಾರೆ? ಕಂಪ್ಲೀಟ್ ಏನೇನು ಮಾಹಿತಿ ಸಿಗುತ್ತೆ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ. ಫಾರ್ ಎಕ್ಸಾಂಪಲ್, ನಿಮ್ಮ ಫೇಸ್ಬುಕ್ಕಲ್ಲೇ ಏನು ಮಾಹಿತಿ ಸಿಗುತ್ತೆ? ನಿಮ್ಮ ಡೇಟ್ ಆಫ್ ಬರ್ತ್, ಯಾವಾಗ ಹುಟ್ಟಿದ್ರಿ, ಯಾಕಂದರೆ ಬರ್ಡೇ ವಿಶ್ ಮಾಡ್ತಿರ್ತಾರೆ, ಡೇಟ್ ಆಫ್ ಬರ್ತ್ ಸಿಗುತ್ತೆ. ಎಲ್ಲಿ ಹುಟ್ಟಿದ್ರಿ, ಯಾವ ಪ್ರೈಮರಿ ಸ್ಕೂಲ್ ಎಲ್ಲಿ ಓದಿದ್ರಿ, ಕಾಲೇಜ್ ಯಾವಾಗ ಓದಿದ್ರಿ, ಡಿಗ್ರಿ ಯಾವಾಗ ಮುಗಿಸಿದ್ರಿ, ನನಗೇನು ಇಷ್ಟ ಇದೆ, ಫುಡ್ ಏನು ಇಷ್ಟ ಇದೆ, ನನ್ನ ಹಾಬೀಸ್ ಏನು, ಯಾವ ಬುಕ್ ಇಷ್ಟ, ಫಿಲಮ್ ಇಷ್ಟ, ನನ್ನ ಫ್ರೆಂಡ್ಸ್ ಯಾರು, ರಿಲೇಟಿವ್ಸ್ಗಳು ಯಾರು, ಕ್ಲೋಸ್ ಫ್ರೆಂಡ್ಸ್ ಯಾರು, ಬ್ಲಡ್ ರಿಲೇಟಿವ್ಸ್ ಯಾರು, ಪ್ರತಿಯೊಂದು ಇದೆಯಲ್ಲ ಫೇಸ್ಬುಕ್ಕಲ್ಲಿ, ಪ್ರತಿಯೊಂದು ಇದೆ. ಸೊ ನೀವು ಜಸ್ಟ್ ನಿಮ್ಮ ಫೇಸ್ಬುಕ್ನ ಫಾಲೋ ಮಾಡ್ತಾ ಹೋದ್ರೆ ಅಷ್ಟು ಮಾಹಿತಿ ನನಗೆ ಸಿಗುತ್ತೆ, ನಿಮ್ಗೆ ಏನು ಇಷ್ಟ ಇಲ್ಲ ಅಂತ. ಮೇನ್ ಆಗಿ ಸ್ಟೇಟಸ್, ಹೌದಾ? ಪ್ರತಿಯೊಬ್ಬರು ಹಾಕ್ತೀರಾ ಸ್ಟೇಟಸ್ಸು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ತುಂಬ ಖುಷಿ ಆದಾಗ ಒಂದು ಫೋಟೋ, ತುಂಬ ಬೇಜಾರಾದಾಗಲೂ ಒಂದು ಫೋಟೋ, ಇಲ್ಲ ಎಮೋಜಿಸ್, ಪ್ರತಿಯೊಬ್ಬರು ಹಾಕ್ತೀರಾ. ಸೊ ನಿಮ್ಮನ್ನು ಯಾರು ಫಾಲೋ ಮಾಡ್ತಿದ್ದಾರೆ ಅವ್ರಿಗೆ ನಿಮ್ಮ ಬೇಕು ಬೇಡಗಳು ಈಸಿಯಾಗಿ ಗೊತ್ತಾಗುತ್ತೆ. ಸೊ ನಿಮ್ಗೆ ಏನು ಇಷ್ಟ ಇಲ್ಲ ಪ್ರತಿಯೊಂದು ಈಸಿಯಾಗಿ ಗೊತ್ತಾಯಿತು ಅಂತಂದರೆ
ನಿಮ್ಮನ್ನು ಈಸಿಯಾಗಿ ಅವರು ಟ್ರ್ಯಾಪ್ ಮಾಡ್ತಾರೆ, ಈಸಿಯಾಗಿ ಮ್ಯಾನಿಪುಲೇಟ್ ಮಾಡ್ತಾರೆ. ಸೊ ನಿಮ್ಗೆ ಏನು ಇಷ್ಟ ಆ ಟೈಮಲ್ಲಿ ಯಾವ ರೀತಿ ಬೇಕು ಮಾತಾಡ್ತಾರೆ. ಸೊ ನಿಮ್ಮ ಒಂದು ವಿಶ್ವಾಸನ ಗಳಿಸ್ಕೊಂಡು ನಿಮ್ಮನ್ನು ಅವರು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸ್ಟಾರ್ಟಿಂಗ್ ನಿಮಗೆ ಅವ್ರಿಗೂ ಕಷ್ಟ ಇದೆ ಅನ್ನೋ ರೀತಿ ದುಡ್ಡನ್ನ ಈಸ್ಕೊಳ್ಳೋವಂಥದ್ದು. ಸೊ ಈ ರೀತಿ ಸೊ ಅಥವಾ ಅವರೇ ಫಸ್ಟ್ ನಿಮ್ಗೆ ಹೆಲ್ಪ್ ಮಾಡೋಂಗೆ ಮಾಡ್ತಾರೆ. ಸೊ ಆಮೇಲೆ ನಿಮ್ಮನ್ನು ಒನ್ಸ್ ನೀವು ಟ್ರ್ಯಾಪ್ ಆಗಿದೆ ಅಂತ ಗೊತ್ತಾದಾಗ ನಿಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡೋ ಅಂಥದ್ದು. ಸೊ ಲಾಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಇಂಪಾರ್ಟೆಂಟ್ ಥಿಂಗ್ ಫೇಕ್ ನ್ಯೂಸ್. ಫೇಕ್ ನ್ಯೂಸ್ ಅಂದ ತಕ್ಷಣ ಬರೀ ಸುಳ್ಳು ಸುದ್ದಿ ಅಂತಲೇ ಅಲ್ಲ, ನಿಮ್ಮ ವಾಟ್ಸಪ್ ಅಥವಾ ಸೋಷಿಯಲ್ ಮೀಡಿಯಾಗೆ ಏನು ಮೆಸೇಜಸ್ ಬರುತ್ತೆ ಅಥವಾ ಒಂದು ಮೆಸೇಜಸ್ ಇರ್ಬೋದು, ಫೋಟೋಸ್ ಇರ್ಬೋದು, ವೀಡಿಯೋಸ್ ಇರ್ಬೋದು, ಸೊ ಅಥವಾ ಒಂದು ಕಾರ್ಟೂನ್ ಇರ್ಬೋದು. ಸೊ ಬಂದಿದೆ ಅಂತಂದರೆ ಆ ವಿಚಾರನ ನೀವು ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಆ ವಿಚಾರ ಅಂತಂದರೆ ಅದ್ರ ಕಂಟೆಂಟ್ ನೋಡ್ಬೇಕು ನೀವು. ಅದ್ರಲ್ಲಿ ಗೊತ್ತಿಲ್ಲದೇನೋ ನೀವು ಫಾರ್ವರ್ಡ್ ಮಾಡಿದ್ರು ಕೂಡ ಅದ್ರಲ್ಲಿ ಏನಾದ್ರು ಇಲೀಗಲ್ ಕಂಟೆಂಟ್ಸ್ ಇದೆ, ಸೊ ಅದ್ರಲ್ಲಿ ಫೇಕ್ ನ್ಯೂಸ್ ಇದೆ, ಸೊ ಆಬ್ಸಿನಿಟಿ ಏನಾದ್ರು ಇದೆ, ಸೊ ಒಬ್ಬ ವ್ಯಕ್ತಿಗೆ ಅವನ ಘನತೆಗೆ ಗೌರವಕ್ಕೆ ಕುಂದುತರ ರೀತಿ ಮೆಸೇಜಸ್ ಇದೆ. ಎಸ್ಪೆಷಲಿ ಕಾಲೇಜಲ್ಲಿ ಸೊ ಯಾರೋ ಒಬ್ಬ ಲೆಕ್ಚರರ್ಸ್ ಯಾರೋ ನಿಮಗೆ ಬೈದಿರ್ತಾರೆ ಅಥವಾ ಸ್ಟೂಡೆಂಟ್ ಜಗಳ ಆಗಿರುತ್ತೆ, ಕಾಲೇಜ್ ಫಂಕ್ಷನ್ ನಡಿಬೇಕಾದ್ರೆ ಏನೋ ಒಂದು ಘಟನೆಗಳಾಗಿರುತ್ತೆ. ಆ ಟೈಮಲ್ಲಿ ಲೆಕ್ಚರರ್ಸ್ ಬಗ್ಗೆ, ಕಾಲೇಜ್ ಬಗ್ಗೆ ಕೆಟ್ಟದಾಗ ಹಾಕೋ ಅಂಥದ್ದು. ಸೊ ಈ ರೀತಿ ಮೆಸೇಜಸ್ಗಳನ್ನ ನೀವೇನಾದ್ರು ನಿಮಗೆ ಬಂದಿದೆ ಅದನ್ನು ನೀವು ಇನ್ನೊಬ್ರಿಗೆ ಫಾರ್ವರ್ಡ್ ಮಾಡೋ ಅಂಥದ್ದು, ನೀವೇ ಕ್ರಿಯೇಟ್ ಮಾಡಿ ಫಾರ್ವರ್ಡ್ ಮಾಡೋ ಅಂಥದ್ದು, ಇದು ಕೂಡ ಅಫೆನ್ಸೆ. ಸೊ ಹೊಸ ಕಾನೂನು ಬಂದಿದೆ, ನ್ಯೂ ಕ್ರಿಮಿನಲ್ ಲಾಸ್ ಕೇಳಿದ್ದೀರಾ? DNS ಅಂತೇಳಿ ಮುಂಚೆ ಎಲ್ಲ IPC ಇತ್ತು, ಹೊಸ ಕಾನೂನು ಬಂದಿದೆ. ಆ ಕಾನೂನಲ್ಲಿ ಈ ಥರ ಫೇಕ್ ಮೆಸೇಜಸ್ಗಳನ್ನ ಏನು ಕಳಿಸ್ತೀರಾ ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳುತ್ತೆ, ಮತ್ತು ಅದು ಕೂಡ ಅಫೆನ್ಸ್. ಮೆಸೇಜಸ್ ನೀವು ಫಾರ್ವರ್ಡ್ ಮಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡಿ ಕಂಟೆಂಟ್ನ, ಎಸ್ಪೆಷಲಿ ಆ ಕಂಟೆಂಟಲ್ಲಿ ಆಪ್ಷನಿಟಿ ಏನಾದ್ರು ಇದ್ದರೆ 100% ನಿಮ್ಮಲ್ಲಿ ಆ್ಯಕ್ಷನ್ ಆಗುತ್ತೆ. ಹುಡುಗರು ಎಸ್ಪೆಷಲಿ ಪ್ರೈವೇಟ್ ಗ್ರೂಪ್ಸ್ಗಳಿರ್ತವೆ, ವಾಟ್ಸಪ್ ಗ್ರೂಪ್ಸ್ಗಳಿರ್ತವೆ, ನಿಮ್ಮದೇ ಕಂಟೆಂಟ್ ಶೇರ್ ಮಾಡ್ಕೊತಿರ್ತೀರಾ. ಸೊ ಆ ಟೈಮಲ್ಲಿ ನೀವು ಕೇರ್ಫುಲ್ ಆಗಿರ್ಬೇಕು. ಏನು ಕಂಟೆಂಟ್ನ ನಾನು ಶೇರ್ ಮಾಡ್ತಾ ಇದ್ದೀನಿ, ಕಂಟೆಂಟ್ ಓದಿರಬೇಕು, ಓದಿ ತಿಳ್ಕೊಂಡು ಫಾರ್ವರ್ಡ್ ಅವಶ್ಯಕತೆ ಮಾತ್ರ ಮಾಡಿ. ನನಗೆ ಗೊತ್ತಿಲ್ಲ ಸರ್ ಅಂತಂದರೆ ಇಗ್ನೋರೆನ್ಸ್ ಆಫ್ ಲಾ ಆಸ್ ನೋ ಎಕ್ಸ್ಕ್ಯೂಸ್. ನನಗೆ ಕಾನೂನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದೆ ಮಾಡಿದ್ದೀನಿ ಅಂದರೆ ಯಾರು ನಿಮ್ಮನ್ನು ಕ್ಷಮಿಸಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಕೇರ್ಫುಲ್ ಆಗಿರ್ತೀರೋ ಅಷ್ಟು ಒಳ್ಳೆಯದು. ಮೇನ್ ಆಗಿ ನಿಮ್ಮ ಐಡೆಂಟಿಟಿನ ಡಿಸ್ಕ್ಲೋಸ್ ಮಾಡಿಬಿಡಿ. ನಿಮ್ಮ ಫೋಟೋಸ್ ಒನ್ಸ್ ಅಪ್ಲೋಡ್ ಆಯಿತು ಅಂದರೆ ಇಟ್ ಸ್ಟೇಸ್ ಫಾರ್ ಎವರ್ ಆನ್ ದಿ ಇಂಟರ್ನೆಟ್, ಡಿಲೀಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. 100% ನಿಮ್ಮ ಫೋಟೋಸ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ಇದು ಮಿಸ್ಯೂಸ್ ಆಗೋಂಥದ್ದು ಭಾಳಷ್ಟು ವಿಧಗಳಲ್ಲಿ ಮಿಸ್ಯೂಸ್ ಆಗುತ್ತೆ. ಡೀಪ್ ಫೇಕ್ ಇದೆ, ಕೇಳಿದ್ರಲ್ವಾ? ಡೀಪ್ ಫೇಕ್ ನಿಮ್ಮ ಫೋಟೋನ ಎಷ್ಟು ಚೆನ್ನಾಗಿ ಎಡಿಟ್ ಮಾಡ್ತಾರೆ ನಿಮಗೆ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಎಡಿಟ್ ಮಾಡ್ತಾರೆ. ನೂಡ್ ಬಾಡಿಗೆ ಫೋಟೋಸ್ಗಳನ್ನ ಅಟ್ಯಾಚ್ ಮಾಡ್ತಾರೆ. ಅದು ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಎಡಿಟ್ ಮಾಡಿ ಫೋಟೋಸ್ಗಳನ್ನ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡೋ ಅಂಥದ್ದು, ಸ್ನ್ಯಾಪ್ಚಾಟಲ್ಲಿ ಅಪ್ಲೋಡ್ ಮಾಡೋ ಅಂಥದ್ದು. ಸೊ ಈ ರೀತಿ ಆಗುತ್ತೆ. ಸೊ ಸೋಷಿಯಲ್ ಮೀಡಿಯಾ ಏನಾದ್ರು ಡೌಟ್ಸ್ಗಳಿದೆಯಾ ನಿಮಗೆ ತಿಳ್ಕೊಳ್ಳೋ ಅಂಥದ್ದು? ಸೊ ನೆಕ್ಸ್ಟು ಫೈನಾನ್ಷಿಯಲ್ ಫ್ರಾಡ್ಸ್. ಸೊ ಹೇಗಾಗುತ್ತೆ ಫೈನಾನ್ಷಿಯಲ್ ಫ್ರಾಡ್ಸ್? ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಒಂದು ವಿಚಾರದ ಬಗ್ಗೆ ಮಾತಾಡಿದ್ರು, ಕೇಳಿದ್ರ? ಹೆಡ್ಲೈನ್ಸ್ ಎಲ್ಲ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಎಲ್ಲ ಬಂತು ಒಂದು ಸೈಬರ್ ಕ್ರೈಮ್ ಬಗ್ಗೆ. ಕೇಳಿದ್ರೆ ಯಾರದು? ಡಿಜಿಟಲ್ ಅರೆಸ್ಟ್. ಕೇಳಿದ್ರೆ ವರ್ಡ್ ಡಿಜಿಟಲ್ ಅರೆಸ್ಟ್? ಸಾಧ್ಯ ಇದೆಯಾ ನಿಮ್ಮನ್ನ ಡಿಜಿಟಲ್ ಆಗಿ ಅರೆಸ್ಟ್ ಮಾಡೋ ಅಂಥದ್ದು? ವಾಟ್ಸಪ್ಪಲ್ಲಿ ಒಂದು ಕಾಲ್ ಮಾಡ್ಬಿಟ್ಟು ನಿಮ್ಮನ್ನು ಅರೆಸ್ಟ್ ಮಾಡಿದ್ದೀನಿ ಅಂತ ತಕ್ಷಣ ನೀವು ಅಲ್ಲೇ ಹೋಗ್ಬೇಕು, ಎಲ್ಲೂ ಹೋಗ್ಬಾರ್ದು ಅಂತೇಳಿ ಮಕ್ಳು ಆಟ ಆಡ್ತಾರೆ ಗೊತ್ತಾ, ಸ್ಟ್ಯಾಚ್ಯೂ ಅಂತ ಹೇಳ್ಬಿಟ್ಟು ಹಾಗೆ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು. ಸಾಧ್ಯ ಇದೆಯಾ ಡಿಜಿಟಲ್ ಅರೆಸ್ಟು? ಕೇಳಿದಿರ ಪದನ? ಅಟ್ಲೀಸ್ಟ್ ಡಿಜಿಟಲ್ ಅರೆಸ್ಟ್ ಕೇಳಿದಿರ? ಕೆಲವೊಬ್ರು ಕೇಳಿದಿರ? ಸೊ ಮೇನ್ 90% ಆಫ್ ಸೈಬರ್ ಕ್ರೈಮ್ಸ್ಗಳು ಆಗ್ತಾ ಇರೋದೇ ಫೈನಾನ್ಷಿಯಲ್ ಬೆನಿಫಿಟ್ಸ್ಗೋಸ್ಕರ. ಸೊ ಯಾವ್ಯಾವ ರೀತಿ ಮೋಸ ಮಾಡ್ತಾರೆ ನಿಮಗೆ ಫೈನಾನ್ಷಿಯಲ್ ಬೆನಿಫಿಟ್ಸ್ಗೋಸ್ಕರ ಫ್ರಾಡ್ಸ್ಟರ್ಸ್ ನಿಮ್ಮನ್ನು ಯಾವ್ಯಾವ ರೀತಿ ಮೋಸ ಮಾಡ್ತಾರೆ? ಸೊ ಸೈಬರ್ ಕ್ರೈಮ್ ಅನ್ನೋದು ನೀವು ಹೇಗೆ ನಿಮ್ಮ ಮೊಬೈಲಲ್ಲಿ ಪ್ರತಿದಿನ ಅಪ್ಲಿಕೇಶನ್ಸ್ಗಳನ್ನ ಅಪ್ಡೇಟ್ ಮಾಡ್ಕೋತೀರಾ, ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಮಾಡ್ಕೋತೀರಾ, ಅದೇ ರೀತಿ ಫ್ರಾಡ್ಸ್ಟರ್ಸ್ ಕೂಡ ಅಪ್ಡೇಟ್ ಆಗ್ತಾರೆ. ಮುಂಚೆ ಎಲ್ಲ ನಿಮ್ಮ ಫೋನ್ ಮಾಡ್ಬಿಟ್ಟು OTP ಕೊಡಿ ಅಂತ, ನಾವು ಬ್ಯಾಂಕ್ ಮ್ಯಾನೇಜರು ನಿಮ್ಮ KYC ಇದಾಗ್ತಿದೆ ಅಥವಾ ನಿಮ್ಮ ATM ಕಾರ್ಡ್ ಬ್ಲಾಕ್ ಆಗ್ತಿದೆ, OTP ಕೊಡಿ ಅಂದರೆ ಕೊಡ್ತಾ ಇದ್ರು. ಈಗ ನೀವು OTP ಕೊಡಿ ಅಂದರೆ ಕೊಡ್ತೀರಾ ನೀವು? ಯಾರು ಕೊಡೋಲ್ಲ. ಸೊ ಅವರು ಅಪ್ಡೇಟ್ ಆಗಿದ್ದಾರೆ. ಸೊ ಬೇರೆ ರೀತಿ ಹಣನ ನಿಮ್ಮಿಂದ ತಗೊಳ್ಳೋ ಅಂಥದ್ದು. ಸೊ ಡಿಜಿಟಲ್ ಅರೆಸ್ಟ್. ಸೊ ಏನು ಡಿಜಿಟಲ್ ಅರೆಸ್ಟ್ ಅಂದರೆ? ನಿಮಗೊಂದು ಫೋನ್ ಬರುತ್ತೆ, ಒಂದು ಫೋನ್ ಬಂದಾಗ ನೀವು ರಿಸೀವ್ ಮಾಡ್ತೀರಾ, ರಿಸೀವ್ ಮಾಡ್ಬಿಟ್ಟು ನಾವು ಟ್ರಾಯಿಂದ ಫೋನ್ ಮಾಡ್ತಾ ಇದ್ದೀವಿ ಅಥವಾ ನಾವು ಫೆಡೆಕ್ಸ್ ಕೊರಿಯರಿಂದ ಫೋನ್ ಮಾಡ್ತಾ ಇದ್ದೀವಿ, ಟ್ರಾಯಿಂದ ಫೋನ್ ಮಾಡ್ತಿದ್ವಿ. ನೀವು ಏನು ಯೂಸ್ ಮಾಡ್ತಿದ್ದೀರಾ ಫೋನ್ ನಂಬರು, ಈ ಫೋನ್ ನಂಬರು ಇನ್ನು 24 ಅವರ್ಸಲ್ಲಿ ಬ್ಲಾಕ್ ಆಗುತ್ತೆ. ಯಾಕಂದರೆ ನೀವು ಇಲೀಗಲ್ ಕಂಟೆಂಟ್ಸ್ನ ಸರ್ಚ್ ಮಾಡೋಕ್ಕೆ ಈ ಫೋನ್ ನಂಬರ್ನ ಬಳಸಿದ್ದೀರಾ, ಈ ಫೋನ್ ನಂಬರಿಂದ ಫ್ರಾಡ್ಲೆಂಟ್ ಆ್ಯಕ್ಟಿವಿಟೀಸ್ಗಳಾಗಿದೆ.
ಹೇಳ್ತಾರೆ. ಅಥವಾ ಫೆಡೆಕ್ಸ್ ಕೊರಿಯರಿಂದ ಫೋನ್ ಮಾಡ್ತಾ ಇದ್ದೀವಿ, ನಿಮ್ಮ ಹೆಸರಲ್ಲಿ ಒಂದು ಕೊರಿಯರ್ ಬಂದಿದೆ, ನಿಮ್ಮ ಆಧಾರ್ ಕಾರ್ಡ್ ಯೂಸ್ ಆಗಿದೆ, ನಿಮ್ಮ ಮೊಬೈಲ್ ನಂಬರ್ ಯೂಸ್ ಆಗಿದೆ, ಆ ಕೊರಿಯರಲ್ಲಿ ಸ್ಮಗ್ಲಿಂಗ್ ಗೂಡ್ಸ್ಗಳಿದೆ, ಗೋಲ್ಡ್ ಇದೆ, ಫೇಕ್ ಪಾಸ್ಪೋರ್ಟ್ಸ್ ಇದೆ. ಸೊ ಈ ರೀತಿ ಫೇಕ್ ಅಕೌಂಟ್ ಪಾಸ್ಬುಕ್ಸ್ಗಳಿದೆ. ಸೊ ಈ ರೀತಿ ಕಾರಣ ಹೇಳ್ತಾರೆ. ಇನ್ನು ಮುಂದಕ್ಕೆ ಹೋಗಿ ಇತ್ತೀಚೆಗೆ ನಿಮ್ಮ ಪೇರೆಂಟ್ಸ್ಗಳಿಗೆ ಫೋನ್ ಮಾಡ್ತಾರೆ. ನಿಮ್ಮ ಪೇರೆಂಟ್ಸ್ಗಳಿಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಹುಡುಗ ಈ ಥರ ಒಂದು ಇಲೀಗಲ್ ಆಕ್ಟಿವಿಟೀಸಲ್ಲಿ ಹ್ಯೂಮನ್ ಟ್ರಾಫಿಕಿಂಗಲ್ಲಿ ಇನ್ವಾಲ್ವ್ ಆಗಿದ್ದಾನೆ, ಅವನು ಇಲೀಗಲ್ ಪೋರ್ನೋಗ್ರಫಿಕ್ ವೆಬ್ಸೈಟ್ಸ್ನ ವಿಸಿಟ್ ಮಾಡಿದ್ದಾನೆ, ಅದ್ರಲ್ಲಿ ಚೈಲ್ಡ್ ಪೋರ್ನೋಗ್ರಫಿನ ವ್ಯೂ ಮಾಡಿದ್ದಾನೆ, ಆತನ ಮೇಲೆ ಕೇಸ್ ಆಗಿದೆ, ಆತನ ಅರೆಸ್ಟ್ ಮಾಡಿದ್ದೀವಿ, ಅರೆಸ್ಟ್ ಮಾಡೋಕ್ಕೆ ಲೋಕಲ್ ಪೊಲೀಸ್ ಅವ್ರನ್ನ ಕಳಿಸ್ತಾ ಇದ್ದೀವಿ. ಸೊ ಈ ರೀತಿ ಕಾರಣ ಹೇಳ್ತಾರೆ ಫೋನ್ ಮಾಡಿದಾಗ. ಸೊ ಒನ್ಸ್ ಕಾರಣ ಹೇಳ್ತಿರಂಗೆ ಅವರು ನೀವು ಇದನ್ನ ಹೆಚ್ಚಿನ ಎನ್ಕ್ವೈರಿ ಮಾಡಬೇಕು. ಸೊ ಎನ್ಕ್ವೈರಿ ಮಾಡೋ ಸಂಬಂಧ ನಮ್ಮ IR ಆಫೀಸರ್ಗೆ ಫೋನ್ನ ಫಾರ್ವರ್ಡ್ ಮಾಡ್ತೀವಿ, ಅವ್ರ ಜೊತೆ ನೀವು ಮಾತಾಡಿ, ವಿಡಿಯೋ ಕಾಲಲ್ಲಿ ನೀವು ಎನ್ಕ್ವೈರಿಗೆ ಅಟೆಂಡ್ ಆಗಬೇಕು ಅಂತ ಹೇಳ್ತಾರೆ. ಅವ್ರು ಹೇಳ್ಬೇಕಾದ್ರೆ ನಾವು CBI ಅವರು, ಡೆಲ್ಲಿ ಪೊಲೀಸು, ಮುಂಬೈ ಪೊಲೀಸು, ಈ ರೀತಿ ಪೊಲೀಸರ ಹೆಸರು ಹೇಳ್ತಾರೆ. ಸೊ ನಿಮಗೆ ವಿಡಿಯೋ ಕಾಲ್ ಮಾಡ್ತಾರೆ. ಮುಂಚೆ ಎಲ್ಲ ಸ್ಕೈಪಲ್ಲಿ ಕಾಲ್ ಮಾಡಿ, ಸ್ಕೈಪ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಕಾಲ್ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ಇವಾಗ ವಾಟ್ಸಪ್ ಕಾಲ್ ಕೂಡ ಮಾಡ್ತಾರೆ ಅವರು. ಸೊ ವಾಟ್ಸಪ್ಪಲ್ಲಿ ನಿಮಗೆ ಕಾಲ್ ಬರುತ್ತೆ. ಸೊ ಕಾಲ್ ಬಂದಾಗ ಸೇಮ್ ಪೊಲೀಸ್ ಯೂನಿಫಾರ್ಮಲ್ಲಿ ಆಫೀಸರ್ ಇರ್ತಾರೆ, ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಸೇಮ್ ಪೊಲೀಸ್ ಸ್ಟೇಷನ್ ಹೇಗಿರುತ್ತೆ, ಫ್ಲ್ಯಾಗು, ಪೊಲೀಸ್ ಸ್ಟೇಷನ್ ನೇಮು, ಲೋಗೋಸು, ಟೇಬಲ್ ಎಲ್ಲ ಪೊಲೀಸ್ ಸ್ಟೇಷನ್ ಥರನೇ ಇರುತ್ತೆ. ಸೊ ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ, ಸೇಮ್ ಈ ಥರ ಹಿಂಗಾಗಿದೆ, ಇನ್ವಾಲ್ವ್ ಆಗಿದೆ. ಸೊ ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟು ಮನಿ ಲಾಂಡ್ರಿಂಗ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಇದನ್ನು ಎಕ್ಸ್ಟ್ರಾ ಸೇರಿಸ್ಕೊತಾರೆ. ಮನಿ ಲಾಂಡ್ರಿಂಗಲ್ಲಿ ಇನ್ವಾಲ್ವ್ ಆಗಿದೆ, ನರೇಶ್ ಗೋಯಲ್ ಕೇಸಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಇನ್ವಾಲ್ವ್ ಆಗಿದೆ. ನೀವು ನೋಡೋಕ್ಕೆ ತುಂಬ ಒಳ್ಳೆಯವ್ರ ಥರ ಕಾಣ್ತಿದ್ದೀರಾ, ನಿಮಗೆ ನಾವು ಹೆಲ್ಪ್ ಮಾಡ್ತೀವಿ, ನೀವು ನಮ್ಮ ತಾಯಿ ಥರ ಕಾಣ್ತಿದ್ದೀರಾ, ತಂದೆ ಥರ ಕಾಣ್ತಿದ್ದೀರಾ, ನನ್ನ ಬ್ರದರ್ ಥರ ಕಾಣ್ತಿದ್ದೀರಾ, ನಿಮಗೆ ನಾವು ಹೆಲ್ಪ್ ಮಾಡ್ತೀವಿ. ಇದಕ್ಕೆಲ್ಲ ಒಂದು ವೆರಿಫಿಕೇಷನ್ ಆಗಬೇಕು. ಒಂದು ಕೆಲಸ ಮಾಡಿ, ನಿಮ್ಮ ಬ್ಯಾಂಕ್ ಫಸ್ಟು ಕಂಪ್ಲೀಟ್ ಡೀಟೇಲ್ಸ್ ತಗೋತಾರೆ. ನಿಮ್ಮ ಹೆಸರು, ಡೀಟೇಲ್ಸು, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಎಜುಕೇಷನ್ನು, ಬ್ಯಾಂಕ್ ಅಕೌಂಟ್ಸು, ಎಲ್ಲೆಲ್ಲಿ ಕೆಲಸ ಮಾಡ್ತೀರಾ ಎಲ್ಲ ಡೀಟೇಲ್ಸು ತಗೋತಾರೆ. ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅಂತೆಲ್ಲ ಹೇಳಿ. ಸೊ ನಮ್ಮ IR ಆಫೀಸರ್ಸ್ಗೆ ನಾನು ಮಾತಾಡ್ತೀನಿ, ನಿಮ್ಮ ಅಕೌಂಟ್ನ ಚೆಕ್ ಆಗಬೇಕು, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಏನು ಅಮೌಂಟ್ ಇದೆ ಅದನ್ನು ವೆರಿಫೈ ಮಾಡಬೇಕು. ಸೊ ನಾವು ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅವ್ರಿಗೆ, ಈ ವಿಚಾರ ನೀವು ಯಾರಿಗೂ ಹೇಳ್ಬಾರ್ದು, ಯಾಕಂದರೆ ಇದು ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ, ನಿಮ್ಮ ಲೈಫ್ಗೆ ಥ್ರೆಟ್ ಇದೆ. ನೀವೇನಾದ್ರು ಇದನ್ನು ಹೊರಗಡೆ ಯಾರಿಗಾರು ಹೇಳ್ತು ಅಂತಂದರೆ ನಿಮ್ಮ ಲೈಫ್ಗೆ ಥ್ರೆಟ್ ಇದೆ. ನೀವೇನಾದ್ರು ಸ್ವಲ್ಪ ಆಪೋಸ್ ಮಾಡ್ತಿದ್ದೀರಾ ಅಂತಂದರೆ ಅಲ್ಲೇ ಕೂತ್ಕೊಂಡು ಲೋಕಲ್ ಪೊಲೀಸ್ ಅವ್ರನ್ನ ಈಗಲೇ ಇಮಿಡಿಯೇಟಾಗಿ ಕಳಿಸ್ತಾ ಇದ್ದೀನಿ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಅಂತ ಎದುರಿಸ್ತಾರೆ. ವಾರೆಂಟ್ ಆಗಿದೆ ನಿಮ್ಮ ಮೇಲೆ, ಲೋಕಲ್ ಪೊಲೀಸ್ ಅವ್ರಿಗೆ ಫೋನ್ ಮಾಡು, ಲೋಕಲ್ ಪೊಲೀಸ್ ಅವ್ರಿಗೆ ಕಳ್ಸಕ್ಕೆ ಹೇಳಿ ಅಂತೇಳಿ ಅಲ್ಲಿ ಪಕ್ಕದಲ್ಲಿ ಯಾರು ಇರ್ತಾರೆ ಅವ್ರಿಗೆ ಹೇಳೋ ರೀತಿ. ಸೊ ಈ ರೀತಿ ನಿಮ್ಗೆ ಎದುರಿಸಿ ಬ್ಯಾಂಕ್ ಅಕೌಂಟಲ್ಲಿ ಏನು ದುಡ್ಡಿದೆ ಅದನ್ನು ಒಂದು ಸೂಪರ್ ಸೀಕ್ರೆಟ್ ಅಕೌಂಟ್ ಅಂತ ಇದೆ, ಇದು RBI ಇಂದ ಕ್ರಿಯೇಟ್ ಆಗಿರೋಂಥದ್ದು, ಥರ್ಡ್ ಪಾರ್ಟಿ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿರ್ತೀವಿ, ಯಾರಿಗೂ ಗೊತ್ತಿರಲ್ಲ. ಈ ಅಕೌಂಟ್ಗೆ ದುಡ್ಡು ಹಾಕಿ 2 days ವೆರಿಫಿಕೇಶನ್ ಆದಮೇಲೆ ವಾಪಸ್ ನಿಮಗೆ ದುಡ್ಡನ್ನ ನಾವು ನಿಮ್ಮ ಅಕೌಂಟ್ಗೆ ಕಳಿಸ್ತೀವಿ. ಸೊ ಈ ರೀತಿ ಹೇಳ್ತಾರೆ. ಸೊ ಮೊದಲೇ ಅವ್ರು ಎದುರಿರ್ತಾರೆ ಕಂಪ್ಲೀಟ್. ಫೋನ್ ಮಾಡಿದ ತಕ್ಷಣ ಪೊಲೀಸ್ ಅಂತ ಹೇಳ್ತಿರಂಗೆ ಅವ್ರು ಏನು ಮಾಡ್ತಾರೆ, ಫಸ್ಟು ಅಕ್ಕಪಕ್ಕ ಯಾರಿದ್ದಾರೆ, ಯಾರು ಇಲ್ಲದ ಜಾಗಕ್ಕೆ ಒಂದು ಐಸೋಲೇಟೆಡ್ ಪ್ಲೇಸಿಗೆ ಬನ್ನಿ, ನೀರು ತಗೊಳ್ಳಿ, ಮೊಬೈಲ್ ಚಾರ್ಜರ್ ತಗೊಳ್ಳಿ, ಒಂದು ರೂಮ್ ಬಂದು ಕೂತ್ಕೊಳ್ಳಿ, ನೀವೆಲ್ಲೂ ಹೋಗ್ಬಾರ್ದು, ನಾವು ಹೇಳೋ ತನಕ ನೀವು ವಿಡಿಯೋ ಮುಂದೆನೇ ನೀವು ಇರಬೇಕು. ಸೊ ಈ ರೀತಿ ಅವ್ರನ್ನ ಎದುರಿಸಿರ್ತಾರೆ. ಯಾರಿಗಾರು ಹೊರಗಡೆ ಅವ್ರಿಗೆ ವಿಚಾರ ಹೇಳ್ತು ಅಂತಂದರೆ ನಿಮ್ಮ ಲೈಫ್ಗೆ ಥ್ರೆಟ್ ಇದೆ, ನೆಕ್ಸ್ಟ್ ಇಮಿಡಿಯೇಟಾಗಿ ಪೊಲೀಸ್ ಕಳಿಸಿ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ. ಸೊ ಈ ರೀತಿ ಅವ್ರನ್ನ ಡಿಜಿಟಲ್ ಆಗಿ ಅರೆಸ್ಟ್ ಮಾಡಿ ಒಂದು ಕಡೆ ಕೂರಿಸ್ಕೋತಾರೆ. ಸೊ ಇಲ್ಲೇ ಹೋಗ್ಬೇಕು ಅಂದರೆ ಹೇಳ್ಬಿಟ್ಟು ಹೋಗ್ಬೇಕು, ಊಟ ಮಾಡಬೇಕು ಹೇಳ್ಬಿಟ್ಟು ಹೋಗ್ಬೇಕು, ಅವ್ರಿಗೆ ಹೇಳ್ಬಿಟ್ಟು 2 ನಿಮಿಷ ವಾಪಸ್ ಬರಬೇಕು. ಸೊ ಅವ್ರ ಏನು ಅಕೌಂಟ್ ಕೊಟ್ಟಿರ್ತಾರೆ ಅಕೌಂಟ್ಗೆ ದುಡ್ಡನ್ನ ಇವರು ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸ್ಫರ್ ಮಾಡಿದ್ಮೇಲೆ ಪುನಃ ನಂಬರ್ಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ವೆರಿಫಿಕೇಷನ್ ಆಯಿತಾ, ನನ್ನ ದುಡ್ಡು ವಾಪಸ್ ಬರುತ್ತಾ ಅಂತ ಫೋನ್ ಕಾಲು ಹೋಗೋದು. ಸೊ ಇದು ಡಿಜಿಟಲ್ ಅರೆಸ್ಟ್. ಸೊ ನೀವೇನು ಮಾಡಬೇಕು, ನೀವು ಯಾವ ರೀತಿ ಪ್ರಿಕಾಷನ್ಸ್ ತಗೋತೀರಾ, ಏನು ಮಾಡ್ತೀರಾ ಆ ಥರ ಫೋನ್ ಕಾಲ್ ಬಂದರೆ? ಹೇಗೆ ವೆರಿಫೈ ಮಾಡ್ಕೋತೀರಾ ಅವ್ರು ಪೊಲೀಸು ಅಂತ? ಯಾರಾದ್ರು ಪೊಲೀಸ್ ನಿಮಗೆ ಫೋನ್ ಮಾಡ್ಬಿಟ್ಟು ಅರೆಸ್ಟ್ ಮಾಡಕ್ಕೆ ಬರ್ತೀನಿ ಅಂತ ಹೇಳ್ತಾರಾ? ಹಾಂ, ಆ್ಯಕ್ಚುಲಿ ನಿಮಗೆ ಫೋನ್ ಕಾಲ್ ಬರಲಿಲ್ಲ ಅಂದರೂ ಕೂಡ ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಯಾರು ಕೆಲಸ ಮಾಡ್ತಿರ್ತಾರೆ, ನಿಮ್ಮ ಬ್ರದರ್ಸು ಸಿಸ್ಟರ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗಳಿಗೆ ಈ ರೀತಿ ಕಾಲ್ಸ್ಗಳು ಬರ್ತವೆ. ಸೊ ಅವ್ರಿಗೆ ನೀವು ಹೇಳಬೇಕು, ಈ ಥರ ಯಾವುದೇ ಕಾಲ್ಸ್ ಬಂದರೂ ಕೂಡ ನೀವು ಫಸ್ಟು ಎದುರ್ಕೋಬೇಡಿ, ಇವೆಲ್ಲ ಫೇಕ್ ಇರುತ್ತೆ. ನಿಮ್ಗೆ ಆ ಥರ ಪೊಲೀಸ್ ಅಂದ ತಕ್ಷಣ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದ್ಸಲ ವೆರಿಫೈ ಮಾಡಿ ನೀವೇನೆ. ಸೊ ಅವ್ರು ಏನು ಹೇಳಿದ್ರು ಕೂಡ ಮನಿ ಲಾಂಡ್ರಿಂಗಲ್ಲಿ ಇನ್ವಾಲ್ವ್ ಆಗಿದೆ, ಸ್ಮಗ್ಲಿಂಗಲ್ಲಿ ಇನ್ವಾಲ್ವ್ ಆಗಿದೆ ಅಂದರೆ ಯಾವುದೇ ಕಾರಣಕ್ಕೂ ಎದುರ್ಕೋಬೇಡಿ. ತಕ್ಷಣಕ್ಕೆ ನಿಮ್ಮ ಲೋಕಲ್ ಸ್ಟೇಷನ್ಗೆ ಹೋಗಿ ಮಾಹಿತಿನ ತಿಳಿಸಿ, ಅಥವಾ ನಿಮ್ಮ ಗೊತ್ತಿರೋರಿಗೆ, ಇನ್ನೊಬ್ಬ ವ್ಯಕ್ತಿಗೆ ಅವ್ರು ಹೇಳಿರ್ತಾರೆ ಯಾರಿಗೂ ಹೇಳ್ಬಾರ್ದು ಅಂತ, ಅಟ್ಲೀಸ್ಟ್ ಗೊತ್ತಿರೋ ವ್ಯಕ್ತಿಗಾರು ಒಂದ್ಸಲ ಹಿಂಗಾಗಿದೆ ಏನು ಮಾಡಬೇಕು ಅಂತ ಕೇಳಿ. ಸೊ ಇದು ಡಿಜಿಟಲ್ ಅರೆಸ್ಟ್. ಸೊ ಇತ್ತೀಚೆಗೆ
ಇದಕ್ಕಿಂತ ಹೆಚ್ಚಾಗಿ ಟ್ರೆಂಡಿಂಗ್ ಇರೋಂಥದ್ದು ಮತ್ತು ಹೆಚ್ಚು ಹಣ ಕಳ್ಕೊತಾ ಇರೋಂಥದ್ದು ಇನ್ವೆಸ್ಟ್ಮೆಂಟ್ ಫ್ರಾಡ್. ಸೊ ಬೇಗ ದುಡ್ಡು ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಲೀಗಲ್ ವೇ ಅಲ್ಲಿ. ಸೊ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಹೆಚ್ಚು ಪ್ರಾಫಿಟ್ ಬರುತ್ತೆ? ಸ್ಟಾಕ್ಸ್, ಹೌದಾ? ಸ್ಟಾಕ್ಸಲ್ಲಿ. ಸೊ ಈಗ ನಾನು ಇನ್ವೆಸ್ಟ್ ಮಾಡಬೇಕು ಸ್ಟಾಕ್ಸಲ್ಲಿ. ಸೊ ನಾನು ಏನು ಮಾಡ್ತೀನಿ? ಫಸ್ಟು ಅದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಸರ್ಚ್ ಮಾಡ್ತೀನಲ್ವ ಗೂಗಲಲ್ಲಿ, ಸ್ಟಾಕ್ಸ್ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಯಾವುದೇ ವಿಚಾರಗಳು ತಿಳ್ಕೋಬೇಕು ಅಂದರೆ ಅಟ್ಲೀಸ್ಟ್ ಸರ್ಚ್ ಇಂಜಿನಲ್ಲಿ ಅಥವಾ ಗೂಗಲ್ ಮಾಡೇ ಮಾಡ್ತೀರಾ, ಹೌದಲ್ವಾ? ಸೊ ಗೂಗಲ್ ಮಾಡ್ತೀರಂಗೆ ಅದ್ರ ಬಗ್ಗೆ ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರ್ತವೆ. ಸೊ ನಾವೇನು ಮಾಡ್ತೀವಿ, ಅಟ್ಲೀಸ್ಟ್ ತಿಳ್ಕೊಳ್ಳೋಣ ಅಂತೇಳಿ ಅಡ್ವರ್ಟೈಸ್ಮೆಂಟ್ನ ಕ್ಲಿಕ್ ಮಾಡ್ತೀವಿ. ಸೊ ಆ ಲಿಂಕ್ ಕ್ಲಿಕ್ ಮಾಡ್ತಿರಂಗೆ ಅದು ನಿಮ್ಮನ್ನು ಒಂದು ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ. ವಾಟ್ಸಪ್ ಗ್ರೂಪ್ಗೆ ನಿಮ್ಮನ್ನು ಆ್ಯಡ್ ಮಾಡ್ತಾರೆ. ವಾಟ್ಸಪ್ ಗ್ರೂಪಲ್ಲಿ ನಿಮ್ಮನ್ನು ಆ್ಯಡ್ ಮಾಡ್ತಿರಂಗೆ ನೆಕ್ಸ್ಟ್ ಶೇರ್ಸಲ್ಲಿ ಏನೇನು ನಡೀತಾ ಇದೆ ಏನು ಅಂತ ಅದ್ರ ಬಗ್ಗೆ ಗ್ರೂಪಲ್ಲಿ ಇರೋಲ್ಲ ಡಿಸ್ಕಸ್ ಮಾಡ್ತಿರ್ತಾರೆ. ನೀವೇನು ಮಾಡ್ತೀರಾ? ಫಸ್ಟೇ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ಎಲ್ಲರೂ ಬುದ್ಧಿವಂತರೇ. ಫಸ್ಟೇ ಇನ್ವೆಸ್ಟ್ ಮಾಡಿಬಿಟ್ರೆ ಏನು ಮೋಸ ಇರ್ಬೋದು, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇದು ಮೋಸ ಇರುತ್ತೆ, ತುಂಬ ಫ್ರಾಡ್ಸರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನೀವೇನು ಮಾಡ್ತೀರಾ? ಸುಮ್ಮನೆ ಇರ್ತೀರಾ, ನೋಡ್ತೀರಾ ಒಂದು 2 days ಏನೇನು ಆಗ್ತಿದೆ ಅಂತೆಲ್ಲ ಚೆಕ್ ಮಾಡ್ತೀರಾ. ಚೆಕ್ ಮಾಡಿದ್ಮೇಲೆ ಒಂದು ಫೈನ್ ಡೇ ಒಂದು 5,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತೇಳಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಆಯಿತು, ನಾನು ಇನ್ವೆಸ್ಟ್ಮೆಂಟ್ ಮಾಡೋಣ, 5,000 ತಾನೇ, ಒಂದ್ಸಲ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು. ಮತ್ತು ಏನು ಪ್ರತಿದಿನ ಡಿಸ್ಕಸ್ ಮಾಡ್ತಿರ್ತಾರೆ, ಏನು ಶೇರ್ಸ್ ಅಪ್ ಆಗ್ತಿರುತ್ತೆ, ಡೌನ್ ಆಗ್ತಿರುತ್ತೆ, ಅದ್ರ ಬೆಲೆ ಏನಾಗುತ್ತೆ ಎಲ್ಲ ರಿಯಲ್ ಟೈಮಲ್ಲಿ ಇರುತ್ತೆ. ಮತ್ತು ಅದು ರಿಯಲ್ ಏನು ನಡೀತಾ ಇರುತ್ತೆ ಸ್ಟಾಕ್ಸಲ್ಲಿ. ಸೊ ಅದೇ ಸ್ಟ್ಯಾಟಿಸ್ಟಿಕ್ಸ್ ನಿಮಗೆ ಕೊಡ್ತಿರ್ತಾರೆ. ಸೊ ನಿಮ್ಗೆ ಏನು ಮಾಡ್ತಾರೆ, ಸ್ಟಾರ್ಟಿಂಗ್ ಅವ್ರು ನಿಮ್ಗೆ 5,000 ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಅಂದ ತಕ್ಷಣ ನಿಮ್ಗೆ ಫೋನ್ ಮಾಡ್ತಾರೆ, ಹಿಂಗೆಲ್ಲ ಇದೆ, ನಿಮ್ಗೆ ಬೇಕಾದ್ರೆ ನಂಬೇಡಿ, ಇನ್ನೊಂದ್ಸಲ ವೆರಿಫೈ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾರೆ ನಿಮ್ಗೆ ಅವರು. ಸೊ ನೀವೇನು ಮಾಡ್ತೀರಾ? ವೆರಿಫೈ ಮಾಡ್ಕೊತೀರಾ ಆ ಸ್ಟಾಕ್ಸ್ ಏನಿತ್ತು ಪ್ರೀವಿಯಸ್ ಡೇ, ಇವತ್ತೇನು ಅದರದ್ದು ವ್ಯಾಲ್ಯೂ ಇದೆ, ಮತ್ತು ಇವತ್ತು ಇನ್ವೆಸ್ಟ್ ಮಾಡ್ತೀರಾ 5,000 ಅದೇ ಸ್ಟಾಕ್ಸ್ ಮೇಲೆ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ? ನೆಕ್ಸ್ಟ್ ಡೇ ಅದನ್ನು ಚೆಕ್ ಮಾಡ್ತೀರಾ, ಹೌದು ಅದು ನಿಜ. ಸೊ ಫಸ್ಟ್ ಏನು ನೀವು ಇನ್ವೆಸ್ಟ್ ಮಾಡ್ತೀರಾ ನಿಜ ರೀತಿಯೇ ಮಾಡ್ತಾರೆ. ಮತ್ತು ನಿಮ್ಗೊಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಸೊ ಶೇರ್ಸ್ ಯಾವ ರೀತಿ ನೀವು ಟ್ರೇಡಿಂಗ್ ಮಾಡ್ತೀರಾ? ಯಾವ ರೀತಿ ಟ್ರೇಡಿಂಗ್ ಮಾಡ್ತೀರಾ? ಸೊ ಟ್ರೇಡ್ ಮಾಡಬೇಕು ಅಂತಂದರೆ ಒಂದು ಡಿಮ್ಯಾಟ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡಬೇಕು. ಕೇಳಿದ್ರಲ್ವಾ ಡಿಮ್ಯಾಟ್ ಅಕೌಂಟ್? ಸೊ ಏನೇ ಟ್ರೇಡಿಂಗ್ ಮಾಡ್ತೀರಾ ಅಂದರೆ ಇಟ್ ಶುಡ್ ಬಿ ಥ್ರೂ ದಿ ಡಿಮ್ಯಾಟ್ ಅಕೌಂಟ್. ಸೊ ಇವ್ರೇನು ಮಾಡ್ತಾರೆ, ಇನ್ವೆಸ್ಟ್ ಮಾಡೋಕ್ಕೆ ನೀವು ರೆಡಿ ಅಂದ ತಕ್ಷಣ ನಿಮಗೊಂದು ಅಪ್ಲಿಕೇಶನ್ ಲಿಂಕ್ ಕಳಿಸ್ತಾರೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಸೇಮ್ ಡಿಮ್ಯಾಟ್ ಅಕೌಂಟ್ ಯಾವ ರೀತಿ ರಿಜಿಸ್ಟ್ರೇಷನ್ ಇರುತ್ತೆ ಅದೇ ರೀತಿ ರಿಜಿಸ್ಟ್ರೇಷನ್ ಇರುತ್ತೆ. ಸೊ ನಿಮಗೆಲ್ಲ ಜೆನ್ಯೂನ್ ಥರ ಕಾಣುತ್ತೆ, ನಿಮ್ಮ ಆಧಾರು ಪ್ಯಾನ್ ಪ್ರತಿಯೊಂದು ಕೂಡ ನೀವು ಲಿಂಕ್ ಮಾಡ್ದಂಗೆ. ಸೊ ನಿಮ್ಗೊಂದು ಅಕೌಂಟ್ ಕ್ರಿಯೇಟ್ ಆದಂಗೆ. ಸೊ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ನೀವು 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ, ಅದು 5,000 ರೂಪಾಯಿ ಅದರಲ್ಲಿ ವ್ಯೂ ಆಗ್ತಿರುತ್ತೆ. 5,000 ರೂಪಾಯಿ ವರ್ಚುವಲ್ ಆಗಿ ನಿಮಗೆ ವೆಬ್ಸೈಟಲ್ಲಿ, ಸೊ ಅಥವಾ ಅಪ್ಲಿಕೇಶನ್ ಇದ್ದರೆ ಅಪ್ಲಿಕೇಶನಲ್ಲಿ ನಿಮ್ಗೆ 5,000 ರೂಪಾಯಿ ಇನ್ವೆಸ್ಟ್ ಮಾಡಿರೋ ಬಗ್ಗೆ ಅಲ್ಲಿ ತೋರಿಸ್ತಿರುತ್ತೆ. ಸೊ ನೆಕ್ಸ್ಟ್ ಡೇ ಅಥವಾ ಒಂದು 3-4 days ಬಿಟ್ಟು ನಿಮ್ಗೆ 5,000 ರೂಪಾಯಿಗೆ ಒಂದು 5,500 ರೂಪಾಯಿ ಅಥವಾ 5,000 ರೂಪಾಯಿಗೆ 2,000 ರೂಪಾಯಿ 5,000 ರೂಪಾಯಿಗೆ ಬೇಕಾದ್ರೆ 5,000 ರೂಪಾಯಿನೇ ನಿಮಗೆ ಲಾಭ ಬಂದಿದೆ ಅಂತ ತೋರಿಸ್ತಾರೆ. ನೀವು ಅದನ್ನು ವಿಡ್ರಾ ಮಾಡ್ತೀರಾ, ವಿಡ್ರಾ ಮಾಡಿದ ನಿಮ್ಮ ಅಕೌಂಟು ಕೂಡ ಹಣ ಕ್ರೆಡಿಟ್ ಆಗುತ್ತೆ. ಸೊ ನೀವೇನು ಮಾಡಿದ್ದೀರಾ? ಇನ್ವೆಸ್ಟ್ ಮಾಡಿದ್ದೀರಾ, ಲಾಭ ಬಂದಿದೆ, ಪ್ಲಸ್ ನೀವು ಅದನ್ನು ನಿಮ್ಮ ಅಕೌಂಟ್ಗೆ ವಿಡ್ರಾ ಮಾಡ್ಕೊಂಡಿದ್ದೀರಾ. ನಂಬ್ತೀರಾ ಅಲ್ವಾ? ಇಷ್ಟೆಲ್ಲ ಆಗ್ತಿದೆ ಅಂದಾಗ ಸೊ 5,000 ನೆಕ್ಸ್ಟ್ ಏನು ಮಾಡ್ತೀರಾ? 50,000 ಹಾಕ್ತೀರಾ, 1,00,000 ಹಾಕ್ತೀರಾ. ಸೊ ಇನ್ವೆಸ್ಟ್ಮೆಂಟ್ ಹಾಗೆ ಜಾಸ್ತಿ ಆಗುತ್ತೆ, ಎಲ್ಲ ಕೂಡ ಇನ್ವೆಸ್ಟ್ಮೆಂಟು ಶೋ ಆಗ್ತಿರುತ್ತೆ. ಸೊ ಪ್ಲಸ್ ನಿಮ್ಗೆ ಎಷ್ಟು ಲಾಭ ಬಂದಿದೆ ಕೂಡ ಅದು ಕೂಡ ಶೋ ಆಗ್ತಿರುತ್ತೆ. ಬಟ್ ವಿಡ್ರಾ ಮಾಡೋಕ್ಕೆ ಟ್ರೈ ಮಾಡಿದಾಗ ನಿಮಗೆ ಡಿನೇ ಆಗುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ನೀವು ಕಮಿಷನ್ ಇಷ್ಟು ಕಟ್ಟಬೇಕು, ನೀವು ಟ್ಯಾಕ್ಸ್ ಇಷ್ಟು ಕಟ್ಟಬೇಕು, ಸೊ ಇನ್ನೊಂದು 2 ಲಕ್ಷ ರೂಪಾಯಿ ಹಾಕ್ಬಿಡಿ, ಅದು ಫುಲ್ ಒಟ್ಟಿಗೆ ಅಮೌಂಟ್ ಇಷ್ಟು ಬರುತ್ತೆ, ಒಟ್ಟಿಗೆ ತಗೊಂಡಿರುವಂತೆ. ಸೊ ಈ ರೀತಿ ನಿಮಗೆ ಕಾರಣ ಹೇಳಕ್ಕೆ ಶುರು ಮಾಡ್ತಾರೆ. ಸೊ ಈ ರೀತಿ ಕಾರಣ ಹೇಳಿ ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರ ಅಷ್ಟು ಹಣ ನಿಮಗೆ ಫ್ರಾಡ್ ಆಗುತ್ತೆ. ಸೊ ನೀವೇನು ಪ್ರಿಕಾಷನ್ಸ್ ತಗೋಬೇಕು? ಏನೇನು ಪ್ರಿಕಾಷನ್ಸ್ ತಗೋತೀರಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾರೆ? ಇನ್ವೆಸ್ಟ್ಮೆಂಟು ಡಿಮ್ಯಾಟ್ ಅಕೌಂಟಿಂದನೇ ಆಗಬೇಕು. ಮತ್ತು ನೀವು ಅಪ್ಲಿಕೇಶನ್ಸ್ ಏನು ಇನ್ಸ್ಟಾಲ್ ಮಾಡ್ಕೋತೀರಾ ಅದ್ರ ಬಗ್ಗೆ ಚೆಕ್ ಮಾಡ್ಕೋಬೇಕು. ಅವರು ಸೆಬಿಯಿಂದ ರಿಜಿಸ್ಟರ್ ಆಗಿರೋ ಅಂಥವ್ರ, ಅವ್ರ ಪಕ್ಕ ಬ್ರೋಕರೇಜ್ ಅಪ್ಲಿಕೇಶನ್ಸ್ಗಳ, ಮತ್ತು ಯಾವುದೇ ಅಪ್ಲಿಕೇಶನ್ಸ್ಗಳನ್ನು ಕೂಡ ನೀವು ಪ್ಲೇಸ್ಟೋರ್ ಬಿಟ್ಟು ಬೇರೆ ಕಡೆಯಿಂದ ಡೌನ್ಲೋಡ್ ಮಾಡ್ಕೋಬೇಡಿ. ಯಾವುದೇ ವೆಬ್ಸೈಟ್ ಮುಖಾಂತರ ಕೂಡ ನೀವು ಟ್ರೇಡಿಂಗ್ ಮಾಡೋಕೆ ಹೋಗಬೇಡಿ. ಥ್ರೂ ಏನಿದೆ ಅಪ್ಲಿಕೇಶನ್ಸು ಅಥವಾ ಸೆಬಿ ವೆಬ್ಸೈಟ್ ಇದೆ, ಸೆಬಿಯಿಂದನೇ ನೀವು ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೀವು ಅಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಯಾರು ಮಾಡ್ತಿದ್ದಾರೆ ಕೇಳಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತ. ಅವ್ರು ಇಂಥ ಅಪ್ಲಿಕೇಶನ್ ಮಾಡ್ತೀವಿ ಏನಂದ್ರೂ ಕೂಡ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಏನು ಅಥೆಂಟಿಕೇಟೆಡ್ ಅಪ್ಲಿಕೇಶನ್ಸ್ಗಳಿರ್ತವೆ, ಗ್ರೋ, ಜಿರೋದಾ, ಈ ರೀತಿ ಅಪ್ಲಿಕೇಶನ್ಸ್ಗಳನ್ನ ವೆರಿಫೈ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಲಾಸ್ಟ್ ತುಂಬ ಇದೆ ಫೈನಾನ್ಷಿಯಲ್ ಫ್ರಾಡ್ಸು, ಬಟ್ ಇನ್ನೊಂದು ಫೈನಾನ್ಷಿಯಲ್ ಫ್ರಾಡ್ಸ್ ಬಗ್ಗೆ ಹೇಳ್ತೀನಿ. ಪಾರ್ಟ್ ಟೈಮ್ ಜಾಬ್. ಸೊ ಯಾರಾದ್ರು ಮಾಡ್ತಿದ್ದೀರಾ ಪಾರ್ಟ್ ಟೈಮ್ ಜಾಬು? ಸೊ ಯಾರು ಹುಡುಕ್ತಾರೆ ಪಾರ್ಟ್ ಟೈಮ್ ಜಾಬ್ಗೋಸ್ಕರ? ಯಾರು
ಪಾರ್ಟ್ ಟೈಮ್ ಜಾಬ್ ಎಂಥವ್ರು ಸರ್ಚ್ ಮಾಡ್ತಾರೆ? ಕೆಲಸ ಇಲ್ಲದವರು, ಹೌದಾ? ಸೊ ಮನೇಲೆ ಕೂತಿರೋ ಅಂಥವ್ರು ಹೌಸ್ ವೈಫ್ಸ್ಗಳು, ಒಂದು 2 hours ಮಧ್ಯಾಹ್ನ ಫ್ರೀ ಇರ್ತೀನಿ, ಒಂದು 2 hours ಏನಾದ್ರು ಕೆಲಸ ಮಾಡ್ಬೋದಲ್ಲ ಅಂತೇಳಿ. ಆಮೇಲೆ ಕೆಲಸ ಇರೋರು ಕೂಡ ಮೂನ್ಲೈಟ್ ಜಾಬ್ಸ್ ಎಲ್ಲ ಕೇಳಿದಿರಾ? ಆಲ್ರೆಡಿ IT ಕೆಲಸ ಮಾಡ್ತಿರ್ತಾರೆ. ಸೊ ಸಂಜೆ ಆದಮೇಲೆ ಇನ್ನೊಂದು 2 hours 3 hours ಬೇರೆ ಕಂಪ್ನಿ ಕೂಡ ಕೆಲಸ ಮಾಡೋ ಅಂಥದ್ದು. ಸೊ ಅದು ಕೂಡ ನಥಿಂಗ್ ಬಟ್ ಪಾರ್ಟ್ ಟೈಮ್ ಜಾಬ್ ಥರ. ಸೊ ಈ ರೀತಿ ಪಾರ್ಟ್ ಟೈಮ್ ಜಾಬ್ಸ್. ಸೊ ಆನ್ಲೈನಲ್ಲಿ ಸರ್ಚ್ ಮಾಡ್ತೀರಾ, ನಿಮಗೂ ಮೆಸೇಜಸ್ ಬಂದಿರುತ್ತಲ್ವಾ, ಮನೇಲೆ ಕೂತ್ಕೊಂಡು 5,000 ರಿಂದ 10,000 ರೂಪಾಯಿ 30,000 ರೂಪಾಯಿ ತನಕ ಗಳಿಸ್ಬೋದು ಅಂತ. ಎಷ್ಟು ಜನ ಟ್ರೈ ಮಾಡಿದ್ದೀರಾ? ಯಾರೂ ಮಾಡಿಲ್ಲ. ಸೊ ಅಟ್ಲೀಸ್ಟ್ ನಿಮಗೆ ಮೆಸೇಜಸ್ ಬರುತ್ತೆ. ಮೆಸೇಜ್ ಬಂದಾಗ ಲಿಂಕ್ ಇರುತ್ತೆ, ಒಂದು ಲಿಂಕ್ ಇರುತ್ತೆ. ಸೊ ಅಥವಾ ನೀವು ಸರ್ಚ್ ಮಾಡಬೇಕಾದ್ರೆ ವೆಬ್ಸೈಟಲ್ಲಿ ಒಂದು ಲಿಂಕ್ ಕೊಡ್ತಾರೆ. ಸೊ ನಿಮಗೆ ಫೋನ್ ಬರುತ್ತೆ, ನೀವೇನು ಲಿಂಕ್ ಕ್ಲಿಕ್ ಮಾಡ್ತೀರಾ, ನಂಗೆ ಇಂಟ್ರೆಸ್ಟ್ ಇದೆ ಅಂದ ತಕ್ಷಣ ಒಂದು ಫೋನ್ ಬರುತ್ತೆ. ಫೋನ್ ಬಂದಾಗ ಅವ್ರು ನಿಮಗೆ ಸಿಂಪಲ್ ಟಾಸ್ಕ್ ಕೊಡ್ತಾರೆ. ಸಿಂಪಲ್ ಟಾಸ್ಕ್ ಯಾವ ರೀತಿ? ರಿವ್ಯೂಸ್ ಕೊಡೋ ಅಂಥದ್ದು, ಹೋಟೆಲ್ಸ್ಗೆ ರಿವ್ಯೂಸ್ ಕೊಡೋ ಅಂಥದ್ದು, ಫಿಲಮ್ಸ್ಗೆ ರಿವ್ಯೂಸ್ ಕೊಡೋ ಅಂಥದ್ದು, ಸೊ ಅದು ಪ್ಲೇಸ್ಗಳಿಗೆ ರಿವ್ಯೂಸ್ ಕೊಡೋ ಅಂಥದ್ದು, ಮತ್ತು ಸ್ಟಾರ್ಸ್ ರೇಟಿಂಗ್ಸ್ ಮತ್ತು ರಿವ್ಯೂಸ್ ಕೊಡೋ ಅಂಥದ್ದು. ಸೊ ಸಿಂಪಲ್ ಆಗಿ ಟಾಸ್ಕ್ ಇರುತ್ತೆ. ಒಂದು 10 ರಿವ್ಯೂಸ್ ಕೊಡ್ತೀರಾ, ಒಂದು ರಿವ್ಯೂಸ್ಗೆ 20 ರೂಪಾಯಿ. ಹಾಗೆ ನಿಮ್ಗೆ ಆ ದಿನ 200 ರೂಪಾಯಿ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ನೀವೇನು ಮಾಡ್ತೀರಾ? 200 ರೂಪಾಯಿ ಅಕೌಂಟಿಗೆ ಬಂದಿದೆಯಲ್ಲ, ಸೊ ಸಿಂಪಲ್ ಟಾಸ್ಕ್ ಇದೆ ಅಂತ ಹೇಳ್ಬಿಟ್ಟು 2 days ಕೆಲಸ ಮಾಡ್ತೀರಾ. 3rd day ನಿಮ್ಗೆ ಅವರೇ ಅಪ್ರೋಚ್ ಮಾಡ್ತಾರೆ. ಸೊ ನೀವು ಯಾಕೆ ನೀವೇ ಕೆಲಸ ಮಾಡ್ತಿದ್ದೀರಾ, ನೀವು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ಜಾಸ್ತಿ ದುಡ್ಡನ್ನ ಗಳಿಸ್ಬೋದು. ನೀವೊಂದು ಜಾಸ್ತಿ ಏನು ಬೇಡ, ಒಂದು 2,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಸಾಕು ಅಂತ ಹೇಳ್ತಾರೆ. ಸೊ 2,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದು ಸಿಂಪಲ್ ಟಾಸ್ಕ್ ಕೊಡ್ತಾರೆ. ಆ ದಿನ ಲೆವೆಲ್ 1 ಅಂತ ಹೇಳಿ ಆ ಟಾಸ್ಕ್ ಕಂಪ್ಲೀಟ್ ಮಾಡ್ತಾರೆ. 2,000 ರೂಪಾಯಿಗೆ 1,000 ರೂಪಾಯಿನೋ 1,500 ರೂಪಾಯಿನೋ ಪ್ರಾಫಿಟ್ ಇರುತ್ತೆ, ಅದನ್ನು ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ನೆಕ್ಸ್ಟ್ 5,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಅಗೇನ್ ಲೆವೆಲ್ 2 ಟಾಸ್ಕ್ ಕಂಪ್ಲೀಟ್ ಮಾಡ್ತಾರೆ. 5,000 ರೂಪಾಯಿಗೆ ಒಂದು 3,000 ರೂಪಾಯಿ 4,000 ರೂಪಾಯಿ ಪ್ರಾಫಿಟ್ ಬರುತ್ತೆ. ಸೊ ನೆಕ್ಸ್ಟ್ ಡೇ ಏನು ಮಾಡ್ತಾರೆ? 5,000 ರೂಪಾಯಿ ಇರೋದು ಮಿನಿಮಮ್, ನೆಕ್ಸ್ಟ್ ಲೆವೆಲ್ಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 20,000 ರೂಪಾಯಿ ಅಂತ ಹೇಳ್ತಾರೆ. 20,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಲಾಭ ಕೂಡ ನಿಮಗೆ ಶೋ ಆಗ್ತಿರುತ್ತೆ, ವಿಡ್ರಾ ಮಾಡೋಕ್ಕಾಗಲ್ಲ. ಸೊ ಅವ್ರು ಏನಂತಾರೆ, ಇನ್ನೊಂದು ಲೆವೆಲ್ ಇದೆ ಮುಗಿಸ್ಬಿಡಿ, ಲೆವೆಲ್ 4 ಮುಗಿಸ್ತಾ ಅಂದರೆ ಒಟ್ಟಿಗೆ ನಿಮ್ಗೆ ಎಲ್ಲ ದುಡ್ಡು ಬರುತ್ತೆ. ಲೆವೆಲ್ 4 ಇನ್ವೆಸ್ಟ್ಮೆಂಟ್ 50,000 ರೂಪಾಯಿ ಇದೆ, 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಸೊ ನಾವೇನು ಮಾಡ್ತೀವಿ, ಹೆಂಗೂ ದುಡ್ಡು ಬಂದಿದೆ, ದುಡ್ಡು ಆಮೇಲೆ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ, 20,000 ರೂಪಾಯಿ ಆಮೇಲೆ ಬರಲ್ಲ ನನಗೆ ಅಂತೇಳಿ 50,000 ರೂಪಾಯಿ ನೀವು ಹಾಕ್ತೀರಾ. 20,000 ರೂಪಾಯಿ ಉಳ್ಸೋಕ್ಕೋಸ್ಕರ 50,000 ರೂಪಾಯಿ ಅದು ಬಂದ್ಬಿಡುತ್ತೆ ಒಟ್ಟಿಗೆ ಅಂತ 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಸೊ ಇದು ಹಾಗೆ ಪ್ರೊಸೆಸ್ ಹೋಗುತ್ತೆ. ಇದು ಡ್ರಾ ಮಾಡಬೇಕು ಅಂದರೆ ಕಮಿಷನ್ ಕೊಡಬೇಕು, ಇನ್ನೊಂದು ಲೆವೆಲ್ ಇದು ಮಾಡಬೇಕು ಅಂತೇಳಿ. ಸೊ ಈ ರೀತಿ ನಿಮ್ಮನ್ನು ಮೋಸ ಮಾಡೋ ಅಂಥದ್ದು. ಸೊ ಸೈಬರ್ ಕ್ರೈಮಲ್ಲಿ ನಿಮಗೆ ಮೋಸ ಮಾಡಬೇಕು ಅಂದರೆ ಇದೇ ರೀತಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇವೆಲ್ಲ ಟ್ರೆಂಡಿಂಗಲ್ಲಿ ಇರೋ ಅಂಥದ್ದು. ಸೊ ಒಂದು ಉದಾಹರಣೆ ಕೊಡ್ತೀನಿ, ಸೊ ಯಾವ ರೀತಿ ಅಪ್ಡೇಟ್ ಆಗ್ತಾರೆ ಅಂತೇಳಿ. ಸೊ ಇವತ್ತೊಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇರುತ್ತೆ ಬ್ಯಾಂಗ್ಳೂರಲ್ಲಿ, ಚಿನ್ಸ್ವಾಮಿ ಇದರಲ್ಲಿ ಇಂಡಿಯಾ ವರ್ಸಸ್ ಯಾವುದೋ ಒಂದು ಕಂಟ್ರಿ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಸೊ ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ, ಟಿಕೆಟ್ಸ್ ಅವೈಲಬಲ್ ಅಂತ ಹೇಳ್ಬೋದು. ಸೊ ಟಿಕೆಟ್ ಸರ್ಚ್ ಮಾಡೇ ಮಾಡ್ತಾರಲ್ವಾ ತುಂಬ ಜನ, ನೋಡೋಂಥವ್ರು ಹಾರ್ಡ್ ಕೋರ್ ಫ್ಯಾನ್ಸ್ ಇರ್ತಾರೆ, ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಸೊ ಡಬಲ್ ಆದರೂ ಪರವಾಗಿಲ್ಲ, ನಾನು ಬ್ಲ್ಯಾಕಲ್ಲಿ ಟಿಕೆಟ್ ತೊಗೋಬೇಕು ಅಂತೇಳಿ. ಸೊ ಅವ್ರು ಏನು ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತೀನಿ, ಅಪ್ರೋಚ್ ಮಾಡ್ತಾರೆ, ನಾನು ನೀಟಾಗಿ ಎಲ್ಲ ಮಾತಾಡ್ತೀನಿ, ಹೌದು ಟಿಕೆಟ್ ಕೂಡ ರೆಡಿ ಇದೆ ಅಂತೇಳಿ ಒಂದು ಫೇಕ್ ಇನ್ವಾಯ್ಸು ಕೂಡ ಕಳಿಸ್ತೀನಿ. ಅವ್ರು ನಂಬ್ತಾರೆ, ನನ್ನ ಅಕೌಂಟು ದುಡ್ಡು ಹಾಕ್ತಾರೆ. ಸೊ ಟಿಕೆಟ್ ಕೂಡ ಕಳಿಸ್ತೀನಿ, ಫೇಕ್ ಟಿಕೆಟ್ ಆನ್ಲೈನ್. ಸೊ ಈ ರೀತಿ ಸೈಬರ್ ಫ್ರಾಡ್ಸ್ಟರ್ಸು ಪ್ರತಿದಿನ ಅಪ್ಡೇಟ್ ಆಗ್ತಾರೆ, ಮತ್ತು ಆ ಸಿಚುವೇಶನ್ ಯಾವ ರೀತಿ ಇರುತ್ತೆ ಆ ರೀತಿ ನಿಮ್ಮನ್ನು ಪ್ಲೇ ಮಾಡ್ತಾರೆ. ಸೊ ಇದೇ ರೀತಿ ಅಂತಲ್ಲ, ಈಗ ನಿಮ್ಗೆ ಹೇಳಿದೆ OTP ಕೇಳ್ತೀರಾ, OTP ಕೇಳಿದ್ರೆ ಕೊಡಲ್ಲ ಅಂತೇಳಿ. ಬಟ್ ನೀವು ಯಾವುದೋ ಒಂದು ಇವಾಗ ಪರ್ಚೇಸ್ ಮಾಡ್ತಿರಂಗೆ ನಿಮ್ಮ ಕಾರ್ಡ್ಗೆ, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಡೆಬಿಟ್ ಕಾರ್ಡ್ ಇರ್ಬೋದು, ಅಥವಾ UPI ಅಪ್ಲಿಕೇಶನ್ಸ್ ಇರ್ಬೋದು, ರಿವಾರ್ಡ್ ಪಾಯಿಂಟ್ಸ್ ಬಂದಿದೆ ಅಂತೇಳಿ ಒಂದು ಲಿಂಕ್ ಬರುತ್ತೆ. ರಿವಾರ್ಡ್ ಪಾಯಿಂಟ್ಸ್ನ ನೀವು ಕ್ಲೈಮ್ ಮಾಡಬೇಕು ಅಂದರೆ ಈ ಫಾರ್ಮ್ನ ಫಿಲ್ ಮಾಡಿ ಅಂತೇಳಿ. ನೀವೇನು ಮಾಡ್ತೀರಾ, ಆ ಲಿಂಕ್ ಕ್ಲಿಕ್ ಮಾಡ್ತೀರಾ, ಒಂದು ಫಾರ್ಮ್ ಓಪನ್ ಆಗುತ್ತೆ, ಫಾರ್ಮಲ್ಲೆಲ್ಲ ಫಿಲ್ ಮಾಡ್ತೀರಾ. ಕಂಪ್ಲೀಟ್ ಮಾಡೋಕ್ಕೆ, ಆ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಮಾಡೋಕ್ಕೆ ವೆರಿಫಿಕೇಷನ್ ಕೋಡ್ ಬರುತ್ತೆ. ನೀವು ವೆರಿಫಿಕೇಷನ್ ಕೋಡಲ್ಲಿ ಎಂಟ್ರಿ ಮಾಡ್ತೀರಾ. ನೀವೇನು ವೆಬ್ ಪೇಜ್ ಫ್ರಂಟಲ್ಲಿ ನೀವೇನು ಅಪ್ಲೋಡ್ ಮಾಡ್ತಿರ್ತೀರಾ ಅದು ನಿಮಗಷ್ಟೇ ಕಾಣ್ತಿರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಅದಕ್ಕೆ ಬೇರೆ ಹೆಸರೇ ಕೊಟ್ಟಿರುತ್ತೆ. ನೀವೇನು ವೆರಿಫಿಕೇಷನ್ ಕೋಡ್ ಅಂತ ಬರುತ್ತೆ ನಿಮಗೆ, ಅದು OTP ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂಗೆ ಇರುತ್ತೆ. ನೀವು ಎಂಟ್ರಿ ಮಾಡ್ತಿರಂಗೆ ಅವ್ರು ಫೆಚ್ ಮಾಡಿಕೊಂಡು ಅವ್ರೇನು ಟ್ರಾನ್ಸಾಕ್ಷನ್ ಇನಿಷಿಯೇಟ್ ಮಾಡಿರ್ತಾರೆ ಅಷ್ಟು ಅಮೌಂಟ್ ನಿಮ್ಮ ಅಕೌಂಟಿಂದ ಡೆಬಿಟ್ ಆಗುತ್ತೆ. ಸೊ ಇದು ಫೈನಾನ್ಷಿಯಲ್ ಫ್ರಾಡ್ ಸಂಬಂಧಪಟ್ಟ ಹಾಗೆ. ಸೊ ತುಂಬ ಇದೆ, ಬಟ್ ಸಮಯ ಭಾಳ ಕಡಿಮೆ ಇದೆ. ಸೊ ಏನು ಇಂಪಾರ್ಟೆಂಟ್ ಇದೆ ಅಷ್ಟು ನಿಮಗೆ ತಿಳಿಸಿದ್ದೀನಿ. ಬೇರೆ ಏನಾದರೂ ಡೌಟ್ಸ್ಗಳಿದ್ರೆ ಕೇಳ್ಬೋದು ಸೈಬರ್ ಕ್ರೈಮ್ ಸಂಬಂಧಪಟ್ಟ ಹಾಗೆ. ಬಟ್ ಆನ್ಲೈನಲ್ಲಿ ಏನೇನೂ ನಂಬೇಡಿ, ಯಾವುದನ್ನು ಕೂಡ ನಂಬೇಡಿ. ಎಸ್ಪೆಷಲಿ ಈವನ್ ವಿಡಿಯೋ ಕಾಲ್ಸ್ನು ಕೂಡ ಯೂಸ್ ಮಾಡಿ ನೀವೇ ಫೋನ್ ಮಾಡಿದ್ರೆ ನಿಮ್ಮ ಪೇರೆಂಟ್ಸಿಗೆ ಫೋನ್ ಮಾಡ್ತಾರೆ. ನಿಮಗೆ ಗೊತ್ತಿರಲಿ, ತುಂಬ ಈಸಿ ಅದು ಮಾಡ್ಬೋದಲ್ವಾ? ಫಿಲಮ್ಸಲ್ಲೆಲ್ಲ ನೋಡಿದ್ದೀರಾ? ಸೊ ಈಸಿಯಾಗಿ ಮಾಡ್ಬೋದು ವಿಡಿಯೋ ಕಾಲ್. ಸೇಮ್ ನೀವು ಇಲ್ಲೇ ನಿಂತಿರ್ಬೇಕಾರೆ ನಿಮ್ಮ ವಿಡಿಯೋ ಕಾಲ್ ಇಲ್ಲೇ ಮಾಡ್ತಿರಂಗೆ ಮಾಡ್ಬೋದು. ಸೊ ಆನ್ಲೈನಲ್ಲಿ ಏನೇನು ನಂಬೇಡಿ,
ನಿಮ್ಮ ಐಡೆಂಟಿಟಿನ ಎಲ್ಲೂ ಕೂಡ ಡಿಸ್ಕ್ಲೋಸ್ ಮಾಡಬೇಡಿ ಆನ್ಲೈನಲ್ಲಿ. ನಿಮ್ಮ ಫೋಟೋಸ್ ಅಪ್ಲೋಡ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಅಪ್ಲೋಡ್ ಮಾಡಿ. ಸೊ ಅದು ಯಾವುದೇ ರೀತಿ ಎಲ್ಲಿ ಬೇಕಾದ್ರೂ ಕೂಡ ಮಿಸ್ಯೂಸ್ ಆಗ್ಬೋದು. ಮತ್ತು ಆನ್ಲೈನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಯಾರೋ ಕೇಳಿದ್ರು ಎದುರಿಸಿದ್ರು ಅಂದರೆ ಯಾವುದೇ ಕಾರಣಕ್ಕೂ ದುಡ್ಡನ್ನ ಯಾರಿಗೂ ಕೊಡೋಕೆ ಹೋಗ್ಬೇಡಿ. ಫಸ್ಟ್ ನೀವು ಮಾಡಬೇಕಾಗಿರೋದು ಕೆಲಸ ಯಾವುದೇ ರೀತಿ ಫ್ರಾಡ್ ಆದ್ರೂ 1930 ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್ 1930 ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಯಾವುದೇ ₹1 ಕಳ್ಕೊಳ್ಳಿ, ₹1,00,00,000 ಕಳ್ಕೊಳ್ಳಿ, 1930 ಫೋನ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಸೊ ಇಲ್ಲ ಅಂತಂದರೆ ವೆಬ್ಸೈಟ್ ಲಿಂಕ್ ಇದೆ cybercrime.gov.in. ಸೊ ವೆಬ್ಸೈಟ್ ಇದೆ, ವೆಬ್ಸೈಟಲ್ಲಿ ಕೂಡ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು. ಇಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ನು ಅಥವಾ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಬೇಕು. ಮತ್ತು ಎಸ್ಪೆಷಲಿ ಲೇಡೀಸ್ಗೆ ಯೂಶ್ವಲಿ ಫೋಟೋಸ್ಗಳು ಏನೋ ಮಾಡ್ತಾರೆ, ಈಸಿಯಾಗಿ ಮಾರ್ಕ್ ಮಾಡ್ತಾರೆ, ಮಾರ್ಕ್ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆ ಫ್ರೆಂಡ್ಸ್ ಕೇಳ್ತಾರೆ ಏನು ಹಿಂಗೆ ಆಗೋಗಿದೆ ಅಂತೇಳಿ ಎದುರ್ತಾರೆ, ನಾನು ಸತ್ತೋಗ್ತೀನಿ, ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನನ್ನ ಪೇರೆಂಟ್ಸ್ ಎಲ್ಲ ನೋಡಿದ್ರೆ, ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ಏನು ಅನ್ಕೊಂಡ್ಬಿಡ್ತಾರೋ ಅಂತೇಳಿ. ಸೊ ತಕ್ಷಣಕ್ಕೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಸೊ ಏನು ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ ಇಮಿಡಿಯೇಟಾಗಿ ರಿಮೂವ್ ಮಾಡಿಸ್ತೀವಿ. ಅದಕ್ಕೆ ಕೆಲವೊಂದು ಓಪನ್ ಸೋರ್ಸ್ ವೆಬ್ಸೈಟ್ಸ್ ಕೂಡ ಇದೆ. ಸೊ ವೆಬ್ಸೈಟಲ್ಲಿ ಕೂಡ ನೀವು ಆ ಫೋಟೋಸ್ ಎಲ್ಲಿ ಅಪ್ಲೋಡ್ ಆಗಿರೋ ಬಗ್ಗೆ ಮಾಹಿತಿ ಕೊಟ್ಟರೆ ಅವ್ರು ಕೂಡ ರಿಮೂವ್ ಮಾಡಿಸ್ತಾರೆ. ಅದು ಯಾರೂ ಕೂಡ ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಯಾವುದೇ ರೀತಿ ಫ್ರಾಡ್ಸ್ಗಳಾದರೂ ಕೂಡ ತಕ್ಷಣಕ್ಕೆ ಫೋನ್ ಮಾಡಿ ಲೋಕಲ್ ಸ್ಟೇಷನ್ಗೆ ಬಂದರೆ ಇಮಿಡಿಯೇಟಾಗಿ ರಿಮೂವ್ ಮಾಡಿಸ್ತೀವಿ. ಅಮೌಂಟ್ ಕಳ್ಕೊಂಡಿದ್ರೆ ಹೋಲ್ಡ್ ಮಾಡಿಸ್ತೀವಿ, ರೀಫಂಡ್ ಕೂಡ ಆಗುತ್ತೆ. 1930 ಪ್ರತಿಯೊಬ್ಬರು ಗೊತ್ತಿರಬೇಕು ಈ ನಂಬರ್. ಓಕೆ, ಏನೂ ಡೌಟ್ಸ್ ಇಲ್ಲ ಅಂತಂದರೆ ಕ್ಲೋಸ್ ಮಾಡಿ. ಏನು ಡೌಟ್ಸ್ ಇಲ್ವಾ? ಓಕೆ, ಥ್ಯಾಂಕ್ ಯು.